ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿನ ಭಾಗ 3ರ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಹಾಗಾದರೆ ಮೂರನೇ ಅಧ್ಯಾಯ ಯಾವುದು? ಇಲ್ಲಿ ಒಂದು PPTಯನ್ನು ಖಾಲಿ ಬಿಟ್ಟಿದ್ದೀನಿ, ಬೇಕು ಅಂತ ನೀವು ಹೇಳ್ತೀರೇನೋ ಅಂತ ಹೇಳಿ. ಯಾವುದು ಮೂರನೇ ಅಧ್ಯಾಯ ಹೇಳ್ತೀರಾ ಅಲ್ವಾ? ಭಾಗ 1 ಮತ್ತು ಭಾಗ 2 ತಿಳಿದಿದ್ದೀರಾ. ಹಾಗಾಗಿ ಯಾವುದು ಮೂರನೇ ಅಧ್ಯಾಯ ಯಾವುದು ಅಂತ ಹೇಳಿದ್ರೆ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್. ಇವುಗಳ ಈ ಪಾಠದಲ್ಲಿನ 3ನೇ ಭಾಗದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. 1 ಮತ್ತು ಭಾಗ 2ರ ಬಗ್ಗೆ ತಿಳಿದುಕೊಂಡಿದ್ವಿ. 1ನೇ ಭಾಗದಲ್ಲಿ ಎಳೆಗಳು ಮತ್ತು ಅವುಗಳ ವಿಧಗಳು, ಪಾಲಿಮರ್ನ ಅರ್ಥ ಮತ್ತು ವ್ಯಾಖ್ಯಾನ, ಸಂಶ್ಲೇಷಿತ ಎಳೆಗಳ ಗುಣಲಕ್ಷಣಗಳು, ರೇಯಾನ್ನ ಲಕ್ಷಣ ಮತ್ತು ಉಪಯೋಗ ಇವುಗಳ ಬಗ್ಗೆ ತಿಳಿದುಕೊಂಡೆವು. ಅದೇ ರೀತಿಯಲ್ಲಿ 2ನೇ ಭಾಗದಲ್ಲಿ ಏನನ್ನು ಕಲ್ತಿದ್ದೀವಪ್ಪ, ಏನನ್ನ ವಿಷಯವನ್ನು ತಿಳಿದುಕೊಂಡ್ವಿ? ಸಂಶ್ಲೇಷಿತ ಎಳೆಗಳಾದಂತಹ ನೈಲಾನ್, ಪಾಲಿಯೆಸ್ಟರ್, ಆಕ್ರಿಲಿಕ್, ನೈಲಾನ್ನ ತಯಾರಿಕೆ ಮತ್ತು ಲಕ್ಷಣ ಹಾಗೂ ಅವುಗಳ ಉಪಯೋಗ, ಪಾಲಿಯೆಸ್ಟರ್ನ ತಯಾರಿಕೆ ಲಕ್ಷಣ ಮತ್ತು ಉಪಯೋಗ, ಆಕ್ರಿಲಿಕ್ನ ತಯಾರಿಕೆ ಲಕ್ಷಣ ಮತ್ತು ಉಪಯೋಗ, ಮತ್ತು ಸಂಶ್ಲೇಷಿತ ಎಳೆಗಳು ಮತ್ತು ನೈಸರ್ಗಿಕ ಎಳೆಗಳ ಸಾಮರ್ಥ್ಯ ಆಧಾರಿತ ಚಟುವಟಿಕೆಯನ್ನು ನಾವು 2ನೇ ಭಾಗದಲ್ಲಿ ತಿಳಿದುಕೊಂಡ್ವಿ. ಈಗ ಕಲಿತಾ ಇರುವಂತಹ ತಿಳಿದುಕೊಳ್ಳಬೇಕಾದಂತಹ 3ನೆಯ ಭಾಗ ಪ್ಲಾಸ್ಟಿಕ್ಗಳ ವಿಧಗಳು. ಪ್ಲಾಸ್ಟಿಕ್ಗಳಲ್ಲಿ 2 ವಿಧ ಇದೆ: ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳ ನಡುವಿನ ವ್ಯತ್ಯಾಸ, ಪ್ಲಾಸ್ಟಿಕ್ಕಿನ ಗುಣಗಳು, ಪ್ಲಾಸ್ಟಿಕ್ಗಳು ಮತ್ತು ಪರಿಸರ ಇವುಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಈ ದಿನದ ತರಗತಿಯಲ್ಲಿ ಈಗ ನಾವು ನೋಡ್ತಾ ಹೋಗೋಣ, ಪ್ಲಾಸ್ಟಿಕ್ ಎಂದರೇನು, ಪ್ಲಾಸ್ಟಿಕ್ ಅನ್ನುವಂತಹ ವಿಷಯದ ಬಗ್ಗೆ ನೋಡೋಣ. ಪ್ಲಾಸ್ಟಿಕ್ ಸಹ ಒಂದು ಪಾಲಿಮರ್. ಅನೇಕ ಮಾನೋಮರ್ ಘಟಕಗಳು ಸೇರಿ ಪ್ಲಾಸ್ಟಿಕ್ ಅನ್ನುವಂತಹ ಒಂದು ಪಾಲಿಮರ್ ರಚಿತವಾಗಿರುವಂಥದ್ದಾಗಿರುತ್ತೆ. ಹಾಗಾದರೆ ಪ್ಲಾಸ್ಟಿಕ್ ಅಂದರೆ ಏನು? ಸಾಮಾನ್ಯ ಉಷ್ಣತೆಯಲ್ಲಿ ಕಠಿಣವಾಗಿಯೂ ಸ್ಥಿರ ರೂಪವುಳ್ಳದ್ದಾಗಿಯೂ ಒತ್ತಡಕ್ಕೆ ಬಗ್ಗಿ ರೂಪಾಂತರ ಹೊಂದಬಲ್ಲ ಅಂತಹ ವಸ್ತುಗಳನ್ನು ನಾವು ಪ್ಲಾಸ್ಟಿಕ್ ಅಂತ ಹೇಳಿ ಕರಿತೀವಿ. ಇಂತಹ ಪ್ಲಾಸ್ಟಿಕ್ಕಿಗೆ ಒಂದು ಉದಾಹರಣೆ ಅಂತ ಹೇಳಿದರೆ ಪಾಲಿಥೀನ್. ಎಲ್ಲರಿಗೂ ಪರಿಚಯಯುತವಾದಂತಹ ಒಂದು ಉಪಯುಕ್ತ ವಸ್ತುವಾಗಿ ಪಾಲಿಥೀನನ್ನು ಬಳಸ್ತಾ ಇದ್ದೀವಿ. ಈ ಪಾಲಿಥೀನ್ ಅನ್ನುವಂತಹ ಒಂದು ಉದ್ದನೆಯ ಪಾಲಿಮರ್ ಅಣುವನ್ನು ತಯಾರು ಮಾಡಬೇಕಾದ್ರೆ ಇಲ್ಲಿ ಬಳಸುವಂತಹ ಮಾನೋಮರ್ ಯಾವುದಪ್ಪ ಅಂತ ಹೇಳಿದರೆ ಈಥೀನ್ ಅನ್ನುವಂತಹ ಮಾನೋಮರನ್ನು ನಾವಿಲ್ಲಿ ಬಳಸ್ತೀವಿ. ಹಾಗಾದರೆ ಪ್ಲಾಸ್ಟಿಕ್ ಅನ್ನುವಂತಹದ್ದು ಒಂದು ಪಾಲಿಮರ್. ಉದಾಹರಣೆ ಅದಕ್ಕೆ ಪಾಲಿಥೀನ್ನ ತಯಾರಿಕೆಯಲ್ಲಿ ಮಾನೋಮರ್ಗಳಾಗಿ ಬಳಸುವಂತಹದ್ದು ಈಥೀನಿನ ಅಣುಸೂತ್ರ C2H4. ಈ ರೀತಿಯ ಈಥೀನಿನ ಅನೇಕ ಚಿಕ್ಕ ಘಟಕಗಳು ಸೇರಿ ಪಾಲಿಥೀನ್ ಅನ್ನುವಂತಹ ಒಂದು ಪಾಲಿಮರ್ ರೂಪುಗೊಳ್ಳಲು ಸಾಧ್ಯ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಸ್ಲೈಡಿನಲ್ಲೂ ವೀಕ್ಷಿಸಿ ಮಕ್ಕಳೇ. ಈಥೀನ್ ಅನ್ನುವಂತಹ ಅನೇಕ ಚಿಕ್ಕ ಘಟಕಗಳು, ಈಥೀನಿನ ಅನೇಕ ಮಾನೋಮರ್ಗಳು ಪುನರಾವರ್ತಿತ ರೀತಿಯಲ್ಲಿ ಸಂಯೋಜನೆಗೊಂಡು ಪಾಲಿಥೀನ್ ಅನ್ನುವಂತಹ ಒಂದು ಸಂಶ್ಲೇಷಿತವಾದಂತಹ ವಸ್ತು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ಏನಂತ ಹೇಳಿ ಕರಿತೀವಿ? ಪ್ಲಾಸ್ಟಿಕ್ ಅಂತ ಹೇಳಿ ಕರಿತೀವಿ. ಪ್ಲಾಸ್ಟಿಕ್ನಲ್ಲಿರುವಂತಹ ಘಟಕಗಳೇನಿದೆ ಅವುಗಳ ಜೋಡಣೆ 2 ರೀತಿಯಲ್ಲಿ ಜೋಡಣೆಗೊಂಡಿರುವಂಥದ್ದಾಗುತ್ತೆ. ಒಂದು ರೇಖೀಯ ಜೋಡಣೆ, ಎರಡನೇದು ಅಡ್ಡಕೊಂಡಿ ಜೋಡಣೆ ಅನ್ನುವಂತಹದ್ರಲ್ಲಿ ಈ ರೀತಿಯಾಗಿ ಪ್ಲಾಸ್ಟಿಕ್ನಲ್ಲಿರುವಂತಹ ಅನೇಕ ಘಟಕಗಳ ಜೋಡಣೆಯನ್ನು ಈಗ ನಾವು ವೀಕ್ಷಣೆ ಮಾಡಬಹುದಾಗಿದೆ. ರೇಖೀಯ ಜೋಡಣೆ, ಒಂದು ಚಿಕ್ಕ ಮಾನೋಮರ್ ಘಟಕ ಪುನರಾವರ್ತಿತ ರೀತಿಯಲ್ಲಿ ಏನಾಗ್ತಾ ಇರುತ್ತೆ? ಚಿಕ್ಕ ಮಾನೋಮರ್ ಘಟಕ ಪುನರಾವರ್ತಿತ ರೀತಿಯಲ್ಲಿ ಬಂಧಿಸಲ್ಪಟ್ಟು
ಮಾನೋಮರ್ ಘಟಕಗಳ ನಡುವೆ ಬಂಧ ಏರ್ಪಟ್ಟಿರುವಂತಹದ್ದನ್ನು ಕಾಣ್ತಾ ಇದ್ದೀವಿ. ಈ ಮಾನೋಮರ್ ಘಟಕಗಳು ಬಂಧಿಸಲ್ಪಟ್ಟು ಅದು ಉದ್ದನೆಯ ಸರಪಳಿಯ ರೀತಿಯಲ್ಲಿ ಅಥವಾ ಉದ್ದನೆಯ ನೇರವಾದಂತಹ ರೀತಿಯಲ್ಲಿ ಕಂಡುಬರೋದ್ರಿಂದ ಇದನ್ನು ನಾವು ರೇಖೀಯ ಜೋಡಣೆ ಅಂತ ಹೇಳಿ ಕರೀತೀವಿ. ಈ ರೇಖೀಯ ಜೋಡಣೆಯಲ್ಲಿ ಚಿಕ್ಕ ಚಿಕ್ಕ ಘಟಕಗಳು ನೇರ ಸರಪಳಿ ರಚನೆಯನ್ನು ಪ್ರತಿಬಿಂಬಿಸುವಂಥದ್ದಾಗಿರುತ್ತೆ. ಅನೇಕ ಚಿಕ್ಕ ಚಿಕ್ಕ ಮಾನೋಮರ್ ಘಟಕಗಳು ಆ ಘಟಕಗಳ ನೇರ ಸರಪಳಿಯ ರಚನೆಯನ್ನು ಹೊಂದಿರುವಂಥದ್ರ ಜೊತೆಯಲ್ಲಿ ಅವುಗಳ ನಡುವೆ ಬಂಧ ಏರ್ಪಟ್ಟಿರುವಂಥದ್ದಾಗಿರುತ್ತೆ. ಈ ರೀತಿ ಚಿಕ್ಕ ಚಿಕ್ಕ ಘಟಕಗಳ ನೇರ ಸರಪಳಿ ರಚನೆಯನ್ನು ಹೊಂದಿರುವಂತಹ ಪ್ಲಾಸ್ಟಿಕ್ಗಳಲ್ಲಿರುವಂತಹ ಜೋಡಣೆಯನ್ನು ನಾವು ರೇಖೀಯ ಜೋಡಣೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇರುವಂಥದ್ದು ಅಡ್ಡಕೊಂಡಿ ಜೋಡಣೆ. ಇಲ್ಲಿ ಹೇಗೆ ಜೋಡಣೆ ಆಗಿರುತ್ತೆ? ಇಲ್ಲೂ ಸಹ ಅನೇಕ ಚಿಕ್ಕ ಚಿಕ್ಕ ಮಾನೋಮರ್ ಘಟಕಗಳು ನೇರ ಸರಪಳಿಯ ರೀತಿಯಲ್ಲೂ ಕಂಡುಬಂದು ಮತ್ತು ಅವುಗಳಲ್ಲಿ ಕವಲುಗಳಾಗಿ ಅದು ಸೇರ್ಪಡೆಗೊಂಡಿರುತ್ತೆ. ಹಾಗಾಗಿ ಈ ರೀತಿ ಚಿಕ್ಕ ಚಿಕ್ಕ ಘಟಕಗಳು ಕವಲು ಸರಪಳಿಯ ರಚನೆಯನ್ನು ಹೊಂದಿರೋದ್ರಿಂದ ಈ ರೀತಿಯ ಜೋಡಣೆಯನ್ನು ಅಡ್ಡಕೊಂಡಿ ಜೋಡಣೆ ಅಂತ ಹೇಳಿ ಕರಿತೀವಿ. ಅಡ್ಡಕೊಂಡಿ ಜೋಡಣೆ ಎನ್ನುವಂಥದ್ದು ಚಿಕ್ಕ ಚಿಕ್ಕ ಘಟಕಗಳ ಕವಲು ಸರಪಳಿ ರಚನೆ ಹೊಂದಿರುವಂತಹ ರೀತಿಯನ್ನು ಇಲ್ಲಿ ಚಿತ್ರಣದಲ್ಲಿ ನೀವು ವೀಕ್ಷಣೆ ಮಾಡಬಹುದಾಗಿದೆ. ಇದನ್ನೇ ನಾವು ಅಡ್ಡಕೊಂಡಿ ಜೋಡಣೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ಪ್ಲಾಸ್ಟಿಕ್ಗಳು ಈ ರೀತಿಯಲ್ಲಿ ರೇಖೀಯ ಜೋಡಣೆಯ ಮೂಲಕ ಹಾಗೂ ಅಡ್ಡಕೊಂಡಿ ಜೋಡಣೆಗಳ ಮೂಲಕ ಅವು ಏನಾಗಿರುತ್ತೆ, ಪ್ಲಾಸ್ಟಿಕ್ಗಳು ಜೋಡಣೆ ಆಗಿರುವಂಥದ್ದು. ಪ್ಲಾಸ್ಟಿಕ್ಗಳ ಘಟಕಗಳು ಎರಡು ರೀತಿಯಲ್ಲಿ ಜೋಡಣೆ ಆಗಿರುತ್ತೆ ಅಂತ ಹೇಳಿ ತಿಳಿದುಕೊಂಡ್ರಿ. ಒಂದು ರೇಖೀಯ ಜೋಡಣೆ, ಮತ್ತೊಂದು ಅಡ್ಡಕೊಂಡಿ ಜೋಡಣೆ. ರೇಖೀಯ ಜೋಡಣೆಯಲ್ಲಿ ರೇಖೀಯ ರೀತಿಯಲ್ಲಿ ಘಟಕಗಳು ಜೋಡಣೆಯಾಗಿರುವಂತಹದ್ದನ್ನು ನೋಡ್ತಾ ಹೋಗ್ತೀವಿ, ನೇರ ಸರಪಳಿಯ ರೀತಿಯಲ್ಲಿ. ಹಾಗಾಗಿ ಇದನ್ನು ರೇಖೀಯ ಜೋಡಣೆ ಅಂತ ಹೇಳಿ ಕರಿತೀವಿ. ಅಡ್ಡಕೊಂಡಿ ಜೋಡಣೆಯಲ್ಲಿ ಚಿಕ್ಕ ಚಿಕ್ಕ ಘಟಕಗಳು ಕವಲು ಸರಪಳಿ ರಚನೆಯನ್ನು ಹೊಂದಿರುತ್ತೆ. ಹಾಗಾಗಿ ಅವುಗಳನ್ನು ನಾವು ಅಡ್ಡಕೊಂಡಿ ಜೋಡಣೆ ಅಂತಲೂ ಸಹ ಕರೀತಾ ಹೋಗ್ತೀವಿ. ನೆಕ್ಸ್ಟು ಪ್ಲಾಸ್ಟಿಕ್ನ ವಿಧಗಳು. ಪ್ಲಾಸ್ಟಿಕ್ ಅನ್ನುವಂಥದ್ದು ನಿಮಗೆಲ್ಲರಿಗೂ ಸಹ ಅತ್ಯಂತ ಚಿರಪರಿಚಿತವಾದಂತಹ ವಸ್ತು. ನಿತ್ಯ ಬಳಕೆಯಲ್ಲಿ ನಾವು ನೋಡ್ತಾ ಇದ್ದಂತಹ ಮೊದಲಿನ ವಸ್ತುಗಳೇನಿದೆ ಆ ವಸ್ತುಗಳಲ್ಲಿ ಮರ ಆಗಿರ್ಬೋದು, ಲೋಹಗಳಾಗಿರ್ಬೋದು, ಕಾಗದ ಆಗಿರ್ಬೋದು, ಕಲ್ಲಾಗಿರ್ಬೋದು, ಪ್ರಾಣಿಗಳ ಕೊಂಬು ಆಗಿರ್ಬೋದು, ಮೂಳೆ, ಚರ್ಮ, ಕಾಗದ ಇವುಗಳ ಬದಲು ಎಲ್ಲೆಲ್ಲಿಯೂ ಸಹ ಗಾಜು, ಲೋಹ ಇವುಗಳ ಎಲ್ಲಿ ಕಂಡು ಬರ್ತಾ ಇತ್ತೋ ಆ ಸ್ಥಾನದಲ್ಲೆಲ್ಲ ಪ್ಲಾಸ್ಟಿಕ್ಗಳ ವಸ್ತುಗಳು ಬಂದು ಹೋಗಿದೆ. ಹಾಗಾಗಿ ಎಲ್ಲರ ಜೀವನದಲ್ಲಿ ಪ್ಲಾಸ್ಟಿಕ್ ಅನ್ನುವಂಥದ್ದು ಹಾಸುಹೊಕ್ಕಾಗಿರುವಂತಹದ್ದಾಗಿದೆ. ಹಾಸುಹೊಕ್ಕಾಗಿರುವಂತಹ ಈ ಪ್ಲಾಸ್ಟಿಕ್ ಗಗನನೌಕೆಯಿಂದ ಹಿಡಿದು ಮನುಷ್ಯನ ಹೃದಯದಲ್ಲಿನ ಕೃತಕ ಕವಾಟಗಳ ತಯಾರಿಕೆಯಲ್ಲಿಯೂ ಸಹ ಇದು ಬಳಕೆ ಆಗ್ತಾ ಇರುವಂತಹ, ಪ್ರತಿಯೊಬ್ಬರಿಗೂ ಸಹ ಪರಿಚಯ ಇರುವಂತಹ ಒಂದು ಸಂಶ್ಲೇಷಿತ ವಸ್ತು. ಈ ಪ್ಲಾಸ್ಟಿಕ್ ಅಂತ ಹೇಳಿದರೆ ಸಾಮಾನ್ಯ ಉಷ್ಣತೆಯಲ್ಲಿ, ಅಂದರೆ ಕೊಠಡಿಯ ಉಷ್ಣತೆಯಲ್ಲಿ ಎಲ್ಲ ಕಠಿಣತೆಯಲ್ಲಿ ಕಠಿಣವಾಗಿರುತ್ತೆ. ಕೊಠಡಿಯ ಉಷ್ಣತೆಯಲ್ಲಿ ಅದು ಸ್ಥಿರ ರೂಪವುಳ್ಳದ್ದು ಆಗಿರುತ್ತೆ. ಒತ್ತಡವನ್ನು ಹಾಕಿದಾಗ ಮಾತ್ರ ಅದು ರೂಪಾಂತರವನ್ನು ಹೊಂದಿದರೆ ಅದನ್ನು ನಾವೇನಂತ ಹೇಳಿ ಕರಿತೀವಿ ಮಕ್ಕಳೇ? ಪ್ಲಾಸ್ಟಿಕ್ ಅಂತ ಹೇಳಿ ಕರಿತೀವಿ. ಇಂತಹ ಪ್ಲಾಸ್ಟಿಕ್ಗಳಲ್ಲಿ ಎರಡು ವಿಧಗಳನ್ನು ಕಾಣ್ತಾ ಹೋಗ್ಬೋದು. ಎಷ್ಟು ವಿಧ? ಎರಡು ವಿಧದ ಪ್ಲಾಸ್ಟಿಕ್ಕನ್ನು ನಾವು ಕಾಣ್ತಾ ಹೋಗ್ತೀವಿ. ಆ ಎರಡು ವಿಧದ ಪ್ಲಾಸ್ಟಿಕ್ಗಳು ಯಾವುದಪ್ಪ ಅಂತ ಹೇಳಿದರೆ ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ನ ವಿಧಗಳು ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಥರ್ಮೋಪ್ಲಾಸ್ಟಿಕ್ ಅಂದರೆ ಏನು? ಥರ್ಮೋ ಎಂದರೆ ಬಿಸಿ ಅಥವಾ ಶಾಖ ಅನ್ನುವಂಥದ್ದು. ಈ ಥರ್ಮೋ ಪ್ಲಾಸ್ಟಿಕ್ ಅಂತ ಹೇಳಿದರೆ ಇಂತಹ ಬಿಸಿ, ಶಾಖ ಇಂತಹ ಪ್ಲಾಸ್ಟಿಕ್ಗಳನ್ನು, ಯಾವ ಪ್ಲಾಸ್ಟಿಕ್ಕನ್ನು ನಾವು ಬಿಸಿ ಮಾಡಿದಾಗ, ಶಾಖ ಕೊಟ್ಟಾಗ ಅದು ಸುಲಭವಾಗಿ ತನ್ನ ಆಕಾರವನ್ನು ಕಳೆದುಕೊಳ್ಳುತ್ತೋ ಅಥವಾ ಅದು ಕರಗುತ್ತೋ, ಬಿಸಿಯ ಶಾಖದಲ್ಲಿ ಅದು ಕರಗುತ್ತೋ ಅಂತಹ ಪ್ಲಾಸ್ಟಿಕ್ಗಳನ್ನು ನಾವು ಥರ್ಮೋ ಪ್ಲಾಸ್ಟಿಕ್ ಅಂತ ಹೇಳಿ ಕರಿತೀವಿ. ಶಾಖ ಕೊಟ್ಟಾಗ ಅದೇನಾಗ್ತಾ ಇರುತ್ತೆ? ಕರಗುವಂತಹ ಪ್ಲಾಸ್ಟಿಕ್ಗಳಾಗಿರುತ್ತೆ. ಹಾಗಾಗಿ
ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವಂತಹ ಪ್ಲಾಸ್ಟಿಕ್ಗಳನ್ನು ಥರ್ಮೋಪ್ಲಾಸ್ಟಿಕ್ಗಳು ಅಂತ ಹೇಳಿ ಕರೀತೀವಿ. ಈ ಥರ್ಮೋಪ್ಲಾಸ್ಟಿಕ್ಗಳಿಗೆ ಉದಾಹರಣೆಯನ್ನು ವೀಕ್ಷಿಸ್ತಾ ಹೋಗೋಣ. ಥರ್ಮೋಪ್ಲಾಸ್ಟಿಕ್ಕಿಗೆ ಉದಾಹರಣೆ ಪಾಲಿಥೀನ್ ಮತ್ತು PVC ಪೈಪ್ಗಳು. ಪಾಲಿಥೀನ್ ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಏನು ಕ್ಯಾರಿ ಬ್ಯಾಗ್ ಅಂತ ಪ್ಲಾಸ್ಟಿಕ್ ಕವರ್ಸ್ ಏನು ತೊಗೊಳ್ತೀರಾ ಅವೆಲ್ಲವೂ ಸಹ ಪಾಲಿಥೀನ್. PVC ಪೈಪ್ಸ್ ಅನ್ನುವಂಥದ್ದು PVCಯ ವಿಸ್ತೃತ ರೂಪ ಪಾಲಿವಿನೈಲ್ ಕ್ಲೋರೈಡ್. ಇದು ಸಹ ಯಾವುದಕ್ಕೆ ಉದಾಹರಣೆ? ಥರ್ಮೋಪ್ಲಾಸ್ಟಿಕ್ಕಿಗೆ ಉದಾಹರಣೆ ಆಗಿರುವಂಥದ್ದಾಗುತ್ತೆ. ಥರ್ಮೋಪ್ಲಾಸ್ಟಿಕ್ನ ಗುಣಗಳನ್ನು ತಿಳಿದುಕೊಳ್ಳೋಣ. ಕಾಯಿಸಿದಾಗ ವಿರೂಪಗೊಳ್ಳುವಂಥದ್ದಾಗಿದೆ. ಕಾಯಿಸಿದರೆ ತನ್ನ ರೂಪವನ್ನು ಏನು ಮಾಡುತ್ತೆ? ಕಳೆದುಕೊಳ್ಳುತ್ತೆ. ಹಾಗೂ ಪುನಃ ಇದನ್ನು ಕರಗಿಸಿ ಎರಕ ಹೊಯ್ಯಬಹುದು. ಅಚ್ಚಿನಲ್ಲಿ ಹಾಕಿ ಅದಕ್ಕೆ ನಿರ್ದಿಷ್ಟ ಆಕಾರವನ್ನು ಸಹ ಅದಕ್ಕೆ ಏನು ಮಾಡ್ಬೋದು? ಕೊಡಲಿಕ್ಕೆ ಸಾಧ್ಯ ಇದೆ. ಇಂತಹ ಥರ್ಮೋಪ್ಲಾಸ್ಟಿಕ್ಗಳನ್ನು ಸಂಗ್ರಹಿಸಿ ಅದನ್ನು ಮರುಚಕ್ರೀಕರಣ ಕ್ರಿಯೆಗೆ ಒಳಪಡಿಸಬಹುದು. ಹಾಗಾಗಿ ಕಾಯಿಸಿದಾಗ ವಿರೂಪಗೊಳ್ಳುವ, ಪುನಃ ಮತ್ತೆ ಎರಕ ಒಯ್ಯಬಹುದಾದ, ಮರುಚಕ್ರೀಕರಣ ಕ್ರಿಯೆಗೆ ಒಳಪಡುವಂತಹ ಪ್ಲಾಸ್ಟಿಕ್ಗಳನ್ನು ನಾವು ಥರ್ಮೋಪ್ಲಾಸ್ಟಿಕ್ಗಳು ಅಂತ ಹೇಳಿ ಕರಿತೀವಿ. ಈ ಥರ್ಮೋಪ್ಲಾಸ್ಟಿಕ್ಗಳು ಕಾಯಿಸಿದಾಗ ವಿರೂಪಗೊಳ್ಳುವ, ಪುನಃ ಎರಕ ಹೊಯ್ಯಬಹುದಾದ, ಮರುಚಕ್ರೀಕರಣ ಕ್ರಿಯೆಗೆ ಒಳಪಡುವ ಪ್ಲಾಸ್ಟಿಕ್ಗಳಿಂದ ನಾವು ಬಹಳಷ್ಟು ಉಪಯುಕ್ತ ಸಾಮಗ್ರಿಗಳನ್ನು ಬಳಸ್ತಾ ಹೋಗ್ತೀವಿ. ಅವುಗಳು ಯಾವುದಪ್ಪ ಅಂತ ಹೇಳಿದರೆ, ಆಟಿಕೆಗಳಲ್ಲಿ, ಮಕ್ಕಳ ಆಟಿಕೆಗಳ ತಯಾರಿಕೆಯಲ್ಲಿ, ಬಾಚಣಿಗೆಗಳ ತಯಾರಿಕೆಯಲ್ಲಿ, ಸಂಗ್ರಹಗಾರಗಳ ತಯಾರಿಕೆಯಲ್ಲಿ, ಬಾಟಲ್ಗಳ ತಯಾರಿಕೆಯಲ್ಲಿ ಅವುಗಳನ್ನು ಥರ್ಮೋಪ್ಲಾಸ್ಟಿಕ್ಗಳನ್ನು ಬಳಸ್ತಾ ಹೋಗ್ತೀವಿ. ಹಾಗೆ ವಿವಿಧ ಬಗೆಯ ಸಂಗ್ರಾಹಕಗಳ ತಯಾರಿಕೆಯಲ್ಲಿಯೂ ಸಹ ಥರ್ಮೋಪ್ಲಾಸ್ಟಿಕ್ಕನ್ನು ನಾವು ಬಳಸುವಂತಹದ್ದನ್ನು ನೋಡ್ತಾ ಹೋಗ್ತೀವಿ. ಇವೆಲ್ಲವೂ ಸಹ ಥರ್ಮೋಪ್ಲಾಸ್ಟಿಕ್ಕಿಗೆ ಉದಾಹರಣೆ ಆಗಿರುತ್ತೆ. ವಿವಿಧ ಬಗೆಯ ಸಂಗ್ರಾಹಕಗಳು ಏನಿದೆ ಇವೆಲ್ಲವೂ ಸಹ ಥರ್ಮೋಪ್ಲಾಸ್ಟಿಕ್ಕಿಗೆ ಉದಾಹರಣೆ ಆಗಿರುತ್ತೆ. ಈ ರೀತಿಯ ವಿವಿಧ ಸಂಗ್ರಾಹಕಗಳನ್ನು ಮತ್ತು ಪೈಪುಗಳನ್ನು ತಯಾರಿಸಲಿಕ್ಕೆ ನಾವು ಥರ್ಮೋಪ್ಲಾಸ್ಟಿಕ್ಕನ್ನು ಬಳಸ್ತಾ ಹೋಗ್ತೀವಿ. ಈ ಥರ್ಮೋಪ್ಲಾಸ್ಟಿಕ್ ಅನ್ನುವಂತಹದ್ದು ಕಾಯಿಸಿದಾಗ ಅದು ತನ್ನ ಆಕಾರವನ್ನು ಬದಲಿಸುತ್ತೆ, ದ್ರವಿಸುತ್ತೆ, ಬಿಸಿಗೆ ದ್ರವಿಸುತ್ತೆ. ಇಂತಹ ಪ್ಲಾಸ್ಟಿಕ್ಕನ್ನು ನಾವು ಥರ್ಮೋಪ್ಲಾಸ್ಟಿಕ್ ಅಂತ ಹೇಳಿ ಕರೀತೀವಿ. ಹಾಗಾದರೆ ಪ್ಲಾಸ್ಟಿಕ್ನ ಇನ್ನೊಂದು ವಿಧ ಯಾವುದು? ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕುಗಳು ಒಮ್ಮೆ ಎರಕ ಹೊಯ್ದ ಮೇಲೆ ಪುನಃ ಕಾಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಎನ್ನುವರು. ಒಮ್ಮೆ ಎರಕ ಹೊಯ್ದ ಮೇಲೆ ಪುನಃ ಅದನ್ನು ಕಾಯಿಸಿ ಮೆದುಗೊಳಿಸಲಾಗದಂತಹ ಪ್ಲಾಸ್ಟಿಕ್ಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಹೇಳಿ ಕರಿತೀವಿ. ಕೆಲವು ಪ್ಲಾಸ್ಟಿಕ್ಗಳಿದೆ, ಅದನ್ನು ನಾವು ಅಚ್ಚನ್ನು ಹಾಕಿದ್ರೆ ಅದನ್ನು ಪುನಃ ಮತ್ತೆ ಅದನ್ನು ಕಾಯಿಸಿ, ಅದನ್ನು ಕರಗಿಸಿ ಮತ್ತೆ ಅದನ್ನು ಅಚ್ಚಿಗೆ ಹಾಕಿ ಅದನ್ನು ಪ್ಲಾಸ್ಟಿಕ್ಕಿನಿಂದ ಪುನಃ ವಸ್ತುವನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಸ್ತುಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಗೆ ಉದಾಹರಣೆಯನ್ನು ವೀಕ್ಷಿಸಿ. ಕೆಲವು ಸ್ವಿಚ್ಗಳಾಗಿರ್ಬೋದು, ಹಿಡಿಕೆಗಳಾಗಿರ್ಬೋದು, ಈ ರೀತಿಯ ವಸ್ತುಗಳು ಏನಿದೆ ಇದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕಿಗೆ ಉದಾಹರಣೆಯಾಗಿರುವಂತಹ ಈ ಥರದ ಫೈಬರ್ಸ್ ತಟ್ಟೆಗಳಾಗಿರ್ಬೋದು, ಪ್ಲಾಸ್ಟಿಕ್ನ ನೋಡಿರ್ಬೋದು. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಗೆ ಉದಾಹರಣೆಯಾಗಿ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ನಲ್ಲಿ ಬೇಕಲೈಟ್ ಪ್ಲಾಸ್ಟಿಕ್ ಮತ್ತು ಮೆಲಮೈನ್ ಪ್ಲಾಸ್ಟಿಕ್ ಅನ್ನುವಂತಹ ಎರಡು ರೀತಿಯ ಪ್ಲಾಸ್ಟಿಕ್ಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಸುಲಭವಾಗಿ ಇದನ್ನು ವಿರೂಪಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು? ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕನ್ನು ವಿರೂಪಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಶಾಖಕ್ಕೆ ಅದು ಸುಲಭವಾಗಿ ಕರಗೋದಿಲ್ಲ. ಆ ಥರದ ಪ್ಲಾಸ್ಟಿಕ್ಗಳೇನಿದೆ ಅದನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಹೇಳಿ ಕರಿತೀವಿ. ಈ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಲ್ಲಿ ಎರಡು ರೀತಿಯ ಪ್ಲಾಸ್ಟಿಕ್ಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಬೇಕಲೈಟ್ ಪ್ಲಾಸ್ಟಿಕ್ ಮತ್ತು ಮೆಲಮೈನ್ ಪ್ಲಾಸ್ಟಿಕ್. ಬೇಕಲೈಟ್ ಪ್ಲಾಸ್ಟಿಕ್ನ ಗುಣಗಳು. ಬೇಕಲೈಟ್ ಪ್ಲಾಸ್ಟಿಕ್ಕುಗಳು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕುಗಳು.
ಅಂದರೆ ಇಂತಹ ಪ್ಲಾಸ್ಟಿಕ್ಗಳ ಮೂಲಕ ಉಷ್ಣ ಮತ್ತು ವಿದ್ಯುತ್ ಹರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ವಿದ್ಯುತ್ ಹರಿಲಿಕ್ಕೆ ಬಿಡುತ್ತೆ. ಹಾಗಾಗಿ ಇದು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳನ್ನು ಬಳಸ್ತಾ ಹೋಗ್ತಾರೆ. ಆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕಲ್ಲಿ ಯಾವ ಪ್ಲಾಸ್ಟಿಕ್ಕನ್ನು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕ ಅಂತ ಹೇಳಿದ್ರೆ ಬೇಕಲೈಟ್. ಹಾಗಾಗಿ ಈ ಬೇಕಲೈಟ್ ಪ್ಲಾಸ್ಟಿಕ್ಕನ್ನು ನೀವು ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹೇಗೆ ಅಡುಗೆ ಮನೆಯಲ್ಲಿ ವೀಕ್ಷಣೆ ಮಾಡಿರ್ತೀರಾ? ಅಡುಗೆ ಮನೆಯಲ್ಲಿ ನೀವು ಕುಕ್ಕರನ್ನು ವೀಕ್ಷಣೆ ಮಾಡಿರ್ತೀರಾ, ವಿವಿಧ ಪಾತ್ರೆಗಳನ್ನು ವೀಕ್ಷಣೆ ಮಾಡಿರ್ತೀರಾ. ಆ ರೀತಿಯ ವಿವಿಧ ಪಾತ್ರೆಗಳ ಹಿಡಿಕೆಗಳ ತಯಾರಿಕೆಯಲ್ಲಿ ಯಾವುದನ್ನು ಬಳಸಿರ್ತಾರೆ? ಬೇಕಲೈಟ್ ಪ್ಲಾಸ್ಟಿಕ್ಕನ್ನು ಬಳಸಿರ್ತಾರೆ. ನೋಡಿ, ಈ ರೀತಿಯ ಹಿಡಿಗಳಿಂದ ಅಲ್ಲಿ ಇರುವಂತಹ ಕುಕ್ಕರ್ ಅನ್ನುವಂಥದ್ದು ಮಿಶ್ರಲೋಹದಿಂದ ತಯಾರಾದಂತಹ ಲೋಹದ ಆ ಪಾತ್ರೆ ಏನಿದೆ ಅದು ಬಿಸಿಯಾಗುತ್ತೆ. ಅದನ್ನು ಸುಲಭವಾಗಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಇಳಿಸ್ಲಿಕ್ಕೆ ಆಗೋದಿಲ್ಲ. ಅಂತಹ ಸಮಯದಲ್ಲಿ ಇದರಲ್ಲಿ ಏನು ಮಾಡಿರ್ತಾರೆ? ಅದಕ್ಕೆ ಈ ರೀತಿಯ ಬೇಕಲೈಟ್ ಪ್ಲಾಸ್ಟಿಕ್ನ ಹಿಡಿಕೆಗಳನ್ನು ಆ ಪಾತ್ರೆಗಳಿಗೆ ಜೋಡಿಸಿರ್ತಾರೆ. ಹಾಗಾಗಿ ಬೇಕಲೈಟ್ನ ಪ್ಲಾಸ್ಟಿಕ್ನ ಮೂಲಕ ಬೇಕಲೈಟ್ ಪ್ಲಾಸ್ಟಿಕ್ ಶಾಖದ ದುರ್ಬಲ ವಾಹಕವಾದ್ದರಿಂದ ಅದು ಪಾತ್ರೆಗಳನ್ನು, ಹಿಡಿಕೆಗಳ ತಯಾರಿಕೆಯಲ್ಲಿ ಇವುಗಳನ್ನು ಬಳಸ್ತಾ ಹೋಗ್ತಾರೆ. ಹಾಗಾಗಿ ನಾವು ಆ ಪಾತ್ರೆಗಳನ್ನು, ಬಿಸಿಯಾದಂತಹ ಪಾತ್ರೆಗಳನ್ನು ನಾವು ಮುಟ್ಲಿಕ್ಕೆ, ಇಳಿಸುವಂಥದ್ದು ಅಥವಾ ಇಡುವುದು, ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಯಾವುದರ ಸಹಾಯದಿಂದ? ಬೇಕಲೈಟ್ನ ಪ್ಲಾಸ್ಟಿಕ್ನ ಸಹಾಯದಿಂದ. ಬೇಕಲೈಟ್ನ ಉಪಯೋಗಗಳು ನೋಡಿ, ಈ ಥರದ ವಿದ್ಯುತ್ ಸ್ವಿಚ್ಗಳನ್ನು ನೀವೆಲ್ಲರೂ ಸಹ ನೋಡಿರ್ತೀರ. ಈ ವಿದ್ಯುತ್ತಿನ ಸ್ವಿಚ್ ಆಗಿರ್ಬೋದು ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು. ಒಂದು ಪ್ಲಾಸ್ಟಿಕ್ ಕವರನ್ನು, ಈ ಥರದ ವಿದ್ಯುತ್ ಸ್ವಿಚ್ಚನ್ನು ಇವೆರಡನ್ನೂ ತೆಗೆದುಕೊಂಡು ದೀಪದಲ್ಲಿ ಕಾಯಿಸಿದಾಗ ಪ್ಲಾಸ್ಟಿಕ್ ಕವರ್ ಕರಗಿ ಹೋಗುತ್ತೆ. ಆದರೆ ಈ ವಿದ್ಯುತ್ ಸ್ವಿಚ್ ಸುಲಭವಾಗಿ ಆಕಾರವನ್ನು ಕಳೆದುಕೊಡೋದಿಲ್ಲ. ಯಾವುದು ಕರಗುತ್ತೋ, ಶಾಖಕ್ಕೆ ಕರಗಿ ಹೋಗುತ್ತೋ, ತನ್ನ ರೂಪವನ್ನು ವಿರೂಪಗೊಳಿಸಿಕೊಳ್ಳುತ್ತೋ ಅದನ್ನು ಥರ್ಮೋಪ್ಲಾಸ್ಟಿಕ್ ಅಂತೀವಿ. ಯಾವುದು ಅದನ್ನು ಕಳೆದುಕೊಳ್ಳೋದಿಲ್ಲವೋ, ಶಾಖಕ್ಕೆ ಅದು ತಾನು ವಿರೂಪಗೊಳ್ಳುವುದಿಲ್ಲವೋ ಅಂತಹ ಪ್ಲಾಸ್ಟಿಕ್ಕನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ನಿಗೆ ಉದಾಹರಣೆಯಾಗಿ ಸ್ವಿಚ್ಚಲ್ಲಿ ಬಳಸುವಂತಹ ಬೇಕಲೈಟ್ ಏನಿದೆ ಇದು ಸಹ ಕಾಯಿಸಿದಾಗ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳೋದಿಲ್ಲ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಈಗ ನೀವು ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳ ಬಗ್ಗೆ ತಿಳಿದುಕೊಂಡ್ರಿ. ಈಗ ನಮ್ಮ ನಿತ್ಯ ಜೀವನದಲ್ಲಿ ಬಳಸುವಂತಹ ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಾದಂತಹ ಪೈಪ್ಗಳಾಗಿರ್ಬೋದು, ಮನೆಗಳಲ್ಲಿ ಬಳಸುವಂಥದ್ದು, ಟೂತ್ ಬ್ರಷ್ಷಿನ ಹಿಡಿ ಆಗಿರ್ಬೋದು, ಕೈಯಲ್ಲಿ ಹಿಡ್ಕೊಳ್ತೀವಲ್ಲ ಆ ಭಾಗ ಹಿಡಿ ಅನ್ನುವಂಥದ್ದು ಅದಾಗಿರ್ಬೋದು, ನೀವು ಬರೆಯುವಂತಹ ಪೆನ್ ಆಗಿರ್ಬೋದು, ತಲೆಗೆ ಹಾಕುವಂತಹ ಕ್ಲಿಪ್ ಆಗಿರ್ಬೋದು, ಪ್ಲಾಸ್ಟಿಕ್ ಬಾಟ್ಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಪ್ಲಾಸ್ಟಿಕ್ ವೈರ್ ಆಗಿರ್ಬೋದು, ಅಥವಾ ಥರ್ಮೋಕೋಲ್ ಆಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಬಾಟ್ಲ್ ಆಗಿರ್ಬೋದು, ಅಥವಾ ಟೂತ್ ಪೇಸ್ಟ್ ಆಗಿರ್ಬೋದು. ಟೂತ್ ಪೇಸ್ಟಿನ ಮೇಲಿನ ಹೊರಭಾಗದ್ದು ಪೇಸ್ಟನ್ನು ಬಳಸ್ಕೊಳ್ತೀವಿ. ಮೇಲೆ ಇರುವಂತಹ ಪ್ಲಾಸ್ಟಿಕ್ ಏನಿದೆ ಅವನ್ನಾಗಿರ್ಬೋದು. ಇಂತಹ ದಿನನಿತ್ಯದ ಬಳಸುವಂತಹ ಪ್ಲಾಸ್ಟಿಕ್ ಲೋಟ, ತಟ್ಟೆ, ಚಮಚ, ಈ ಥರದ ಕೆಲವು ವಸ್ತುಗಳನ್ನು ಅದರಲ್ಲಿರುವಂಥ ಕೆಲವು ಅನುಪಯುಕ್ತ ವಸ್ತುಗಳನ್ನು ಬಳಸಿ ನಾವು ಇದರಲ್ಲಿ ಯಾವುದು ಪ್ಲಾಸ್ಟಿಕ್, ಯಾವುದು ಥರ್ಮೋಪ್ಲಾಸ್ಟಿಕ್, ಯಾವುದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅನ್ನುವಂತಹದ್ದನ್ನು ಈಗ ನಾವು ಚಟುವಟಿಕೆಯ ಮೂಲಕ ಸುಲಭವಾಗಿ ಅದನ್ನು ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಎಲ್ಲರೂ ಸಿದ್ಧರಿದ್ದೀರಲ್ವ ವಿದ್ಯಾರ್ಥಿಗಳೇ? ಈಗ ನೋಡಿ, ಇಲ್ಲಿ ವಿದ್ಯಾರ್ಥಿಯೊಬ್ಬ ತನ್ನ ಚಟುವಟಿಕೆಯ ಮೂಲಕ ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕನ್ನು ಅವನು ಏನು ಮಾಡ್ತಾ ಇದ್ದಾನೆ? ಪಾಠವನ್ನು ವೀಕ್ಷಿಸಿದ ನಂತರ ಅದನ್ನು ಗುರುತಿಸ್ತಾ ಇದ್ದಾನೆ ಚಟುವಟಿಕೆಯ ಮೂಲಕ. ವೀಕ್ಷಣೆ ಮಾಡುವಂತೆ ನೀವು ಸಹ ಈಗ ವೀಕ್ಷಿಸಿ ಚಟುವಟಿಕೆಯನ್ನು. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳನ್ನು ಚಟುವಟಿಕೆಯ ಮೇಲೆ ವೀಕ್ಷಿಸಿದಂತಹ ನೀವು ಈಗ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ನಲ್ಲಿ ಬೇಕಲೈಟ್ ಪ್ಲಾಸ್ಟಿಕ್ಗಳ ಬಗ್ಗೆ ತಿಳಿದುಕೊಂಡ್ರಿ. ಈಗ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ನ ಇನ್ನೊಂದು ರೂಪ ಮೆಲಮೈನ್ ಅನ್ನುವಂತಹ ಪ್ಲಾಸ್ಟಿಕ್ನ ಗುಣಗಳನ್ನು ಈ ದಿನ ತಿಳಿದುಕೊಳ್ತಾ ಹೋಗೋಣ. ಇತರೆ ಪ್ಲಾಸ್ಟಿಕ್ಗಳಿಗಿಂತ ಹೆಚ್ಚಿನ ಉಷ್ಣತೆಯನ್ನು ಮೆಲಮೈನ್ ತಡೆಯಬಲ್ಲಂಥದ್ದಾಗಿರುತ್ತೆ. ಮೆಲಮೈನ್ ಒಂದು ಪರಿವರ್ತನೀಯವಾದಂತಹ ವಸ್ತುವಾಗಿರುತ್ತೆ. ಈ ಮೆಲಮೈನ್ ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್.
ಹೆಚ್ಚಿನ ಉಷ್ಣತೆಯನ್ನು ತಡೆಯಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಮೆಲಮೈನ್ ಪ್ಲಾಸ್ಟಿಕ್ ಬೆಂಕಿಯ ನಿರೋಧಕ ಗುಣವನ್ನು ಹೊಂದಿರುವಂತಹದ್ದಾಗಿದೆ. ಹಾಗಾಗಿ ಮೆಲಮೈನ್ ಪ್ಲಾಸ್ಟಿಕ್ಕನ್ನು ಇಲ್ಲಿ ಅಡುಗೆ ಉಪಕರಣಗಳ ತಯಾರಿಕೆಯಲ್ಲಿ, ನೆಲಹಾಸುಗಳ ತಯಾರಿಕೆಯಲ್ಲಿ, ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಮೆಲಮೈನ್ ಪ್ಲಾಸ್ಟಿಕ್ಕನ್ನು ಬಳಸ್ತಾ ಹೋಗ್ತಾರೆ. ನೆಲಹಾಸುಗಳಲ್ಲಿ, ಕಾರ್ಪೆಟ್ಗಳಲ್ಲಿ, ಅಡುಗೆ ಉಪಕರಣಗಳಲ್ಲಿ ಮತ್ತು ಬೆಂಕಿ ನಿರೋಧಕ ಅಗ್ನಿಶಾಮಕ ದಳದವರು ಧರಿಸುವಂತಹ ಉಡುಪುಗಳಲ್ಲಿ ಈ ಮೆಲಮೈನ್ ಪ್ಲಾಸ್ಟಿಕ್ಕನ್ನು ಬಳಸ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದರೆ ಇದು ಬೆಂಕಿ ನಿರೋಧಕ ಗುಣವನ್ನು ಹೊಂದಿರುವಂಥದ್ದು, ಶಾಖವನ್ನು ತಡೆಯುತ್ತೆ. ಅದೇ ರೀತಿಯಲ್ಲಿ ಬೇರೆ ಸಂಶ್ಲೇಷಿತ ಎಳೆಗಳಾಗಿರ್ಬೋದು, ನೈಸರ್ಗಿಕ ಎಳೆಗಳ ವಸ್ತ್ರವನ್ನು ಆ ರೀತಿಯ ಬೆಂಕಿ ಅಪಘಾತದ ಸಮಯದಲ್ಲಿ ಅಥವಾ ಆ ಸಮಯದಲ್ಲಿ ಆ ರೀತಿಯ ಉಡುಪನ್ನು ಧರಿಸಿದರೆ ಅದರಿಂದ ಆಗುವಂತಹ, ಅದಕ್ಕೂ ಸಹ ಬೆಂಕಿ ಹತ್ಕೊಂಡು ಆ ಉಡುಪುಗಳಿಗೆ ಅಥವಾ ಆ ಎಳೆಗಳಿಗೂ ಸಹ ಬೆಂಕಿ ತಾಗಿ ಅದರಿಂದ ದೇಹಕ್ಕೆ ಇನ್ನೂ ಹೆಚ್ಚಿನ ಗಾಯಗಳಾಗುವಂತಹ ಸಾಧ್ಯತೆ ಅಥವಾ ಆಘಾತ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೆಂಕಿ ನಿರೋಧಿಸಬಲ್ಲಂತಹ, ಬೆಂಕಿಯನ್ನು ನಿರೋಧಕ ಗುಣವನ್ನು ಹೊಂದಿರುವಂತಹ ಮೆಲಮೈನಿನ ಉಡುಪುಗಳನ್ನು ಇಲ್ಲಿ ಅಗ್ನಿಶಾಮಕ ದಳದವರು ಬಳಸುವಂತಹದ್ದನ್ನು ವೀಕ್ಷಣೆ ಮಾಡಲಿಕ್ಬಹುದು. ನೀವು ಚಿತ್ರದಲ್ಲಿ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಹಾಗೆ ಮೆಲಮೈನಿನ ಬಗ್ಗೆ ನೀವು ವೀಕ್ಷಿಸ್ತಾ ಹೋಗ್ರಿ, ಈಗ ನೋಡ್ತಾ ಹೋಗಿ ಮೆಲಮೈನ್ನ ಕೆಲವು ಗುಣಗಳನ್ನು, ಉಪಯೋಗಗಳನ್ನು ವೀಕ್ಷಿಸಿ. This is Science Grade from 8th A. Today our activity is melting of plastic. Plastic is of two types, thermoplastic and thermosetting plastic. To check whether it is a thermoplastic or thermosetting plastic, so I took 10 plastic items to show. I am going to take a candle, hanger and plastic cover. With the help of a hanger, I am melting cover. It melted completely, so it is an thermoplastic. Now the plastic item is pipe. By this the pipe is wounded, so it is a thermosetting plastic. The plastic item is glass. By this it is melted, so it is an thermoplastic. Now the plastic item is toothbrush. By this, the toothbrush was wounded, so it is an thermosetting plastic. Now the plastic item is plastic wire. By this, it is melted, so it is an thermoplastic. Now the plastic item is pen. By this, the pen is wounded, so it is an thermosetting plastic. Now the plastic item is thermocol. It is melted, so it is an thermosetting plastic.
Now the plastic item is clip. The clip is wounded, somewhat melted. So it is a thermosetting plastic. Now the plastic item is bottle. By this, the bottle was melted, so it is an thermoplastic. Now the plastic item is toothpaste. By this, the paste is wounded, somewhat melted. So it is thermosetting plastic. I shown the activity of 10 plastic items of thermoplastic and thermosetting plastic by flame test. Thank you. ಮೆಲಮೈನ್ನ ಬಗ್ಗೆ ತಿಳಿದುಕೊಂಡ್ರಿ. ಈಗ ಪ್ಲಾಸ್ಟಿಕ್ ಹೆಚ್ಚು ಜನಪ್ರಿಯ ಏಕೆ? ಎಲ್ಲೆಲ್ಲೂ ಸಹ ನಾವು ಪ್ಲಾಸ್ಟಿಕ್ಕನ್ನು ನೋಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಬಳಕೆ ಮಾಡದೇ ಇರುವಂತಹ ಮನೆಗಳೇ ಇಲ್ಲ ಅಂತ ಹೇಳ್ಬೋದು. ಒಂದಾದರೂ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸುವಷ್ಟು ಮಟ್ಟಿಗೆ ನಿತ್ಯ ಜೀವನದಲ್ಲಿ ಪ್ಲಾಸ್ಟಿಕ್ ಹಾಸುಹೊಕ್ಕಾಗಿದೆ. ನೋಡಿ, ಪ್ಲಾಸ್ಟಿಕ್ ಯಾಕೆ ನಮಗೆ ಅಷ್ಟು ಜನಪ್ರಿಯವಾಗಿದೆ? ಪ್ಲಾಸ್ಟಿಕ್ ವಸ್ತುಗಳನ್ನು ವೀಕ್ಷಿಸ್ತಾ ಹೋಗಿ. ವೀಕ್ಷಣೆ ಮಾಡ್ತಾ ಇದ್ದೀರ. ವಿವಿಧ ಬಣ್ಣಗಳಲ್ಲಿ, ವಿವಿಧ ಆಕೃತಿಯಲ್ಲಿ, ಅತ್ಯಾಕರ್ಷಕ ಬಣ್ಣದಲ್ಲಿ ಈ ವಸ್ತುಗಳನ್ನು ನಮಗೆ ಕೈಗೆಟುಕುವ ಬೆಲೆಯಲ್ಲಿ ನಮಗೆ ಸಿಗುವಂತಹ ವಸ್ತುಗಳು ಆಗಿರುವಂತಹದ್ದನ್ನು ನೋಡ್ತಾ ಇದ್ದೀರಿ. ಯಾಕೆ ಪ್ಲಾಸ್ಟಿಕ್ ಅಷ್ಟು ಜನಪ್ರಿಯವಾಗಿದೆ ಅನ್ನುವಂಥದ್ದು? ಪ್ಲಾಸ್ಟಿಕ್ ಕಡಿಮೆ ದರಕ್ಕೆ ಸಿಗುವುದರಿಂದ ಅದರ ಬಳಕೆ ಎಲ್ಲೆಡೆ ಹೆಚ್ಚಾಗಿ ವ್ಯಾಪಿಸಲಿಕ್ಕೆ ಕಾರಣವಾಗಿರುವಂತಹದ್ದಾಗಿದೆ. ಅದಲ್ಲದೆ ಪ್ಲಾಸ್ಟಿಕ್ನ ವಿಶೇಷ ಗುಣಗಳು ಸಹ ಪ್ಲಾಸ್ಟಿಕ್ ಹೆಚ್ಚು ಜನಪ್ರಿಯವಾಗಿರಲು ಕಾರಣವಾಗಿರುವಂತಹದ್ದಾಗಿದೆ. ಹಾಗಾದರೆ ಯಾವೆಲ್ಲ ಗುಣಗಳನ್ನು ಪ್ಲಾಸ್ಟಿಕ್ಕು ಹೊಂದಿರುವುದೇ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಪ್ಲಾಸ್ಟಿಕ್ನ ಅನುಕೂಲಕರ ಗುಣಗಳು: ಪ್ಲಾಸ್ಟಿಕ್ಗಳು ಹಗುರವಾಗಿದೆ, ತುಂಬ ಲೈಟ್ ವೆಯ್ಟಲ್ಲಿರುತ್ತೆ. ಪ್ಲಾಸ್ಟಿಕ್ ವಸ್ತುಗಳು ಬಹಳಷ್ಟು ಯಾವುದೇ ರೀತಿಯಲ್ಲಿ ಸಹ ಬಹಳಷ್ಟು ವಸ್ತುಗಳು ಹಗುರವಾಗಿರುವಂಥದ್ದನ್ನು ಕಾಣ್ತೀವಿ. ಕಡಿಮೆ ಬೆಲೆಯಲ್ಲಿ ಸಿಗುವಂತಹದ್ದಾಗಿರುತ್ತೆ. ಜೊತೆಗೆ ವಸ್ತುಗಳು ಬಲಿಷ್ಠವಾಗಿರುವಂತಹ ವಸ್ತುಗಳು ಸಹ ಇವೆ. ಹಾಗಾಗಿ ಹಗುರವಾಗಿದ್ದು ಬೆಲೆ ಕಡಿಮೆಯಿದ್ದು ಹೆಚ್ಚು ಬಲಿಷ್ಠವಾಗಿರುವಂತಹ ಗುಣಗಳನ್ನು ಪ್ಲಾಸ್ಟಿಕ್ ಹೊಂದಿರುವಂಥದ್ದಾಗಿದೆ. ಅಲ್ಲದೆ ಪ್ಲಾಸ್ಟಿಕ್ ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸೋದಿಲ್ಲ. ಲೋಹಗಳಾದರೆ ಗಾಳಿಯೊಂದಿಗೆ ಅಥವಾ ನೀರಿನೊಂದಿಗೆ ವರ್ತಿಸುವಂತಹ ಲೋಹಗಳಿದೆ. ಆದರೆ ಪ್ಲಾಸ್ಟಿಕ್ ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸುವುದಿಲ್ಲ. ಕಬ್ಬಿಣದಂತೆ ತುಕ್ಕು ಸಹ ಹಿಡಿಯುವುದಿಲ್ಲ. ಪ್ಲಾಸ್ಟಿಕ್ಕುಗಳನ್ನು ಯಾವುದೇ ಆಕಾರ ಮತ್ತು ಗಾತ್ರಕ್ಕೆ ಎರಕ ಹೊಯ್ಯಬಹುದು. ಯಾವುದೇ ರೀತಿಯಲ್ಲೂ ಸಹ ಪ್ಲಾಸ್ಟಿಕ್ ವಸ್ತುಗಳನ್ನು ವಿವಿಧ ಆಕಾರಗಳಲ್ಲಿ ಪಡೆಯಬಹುದು. ಪ್ಲಾಸ್ಟಿಕ್ಗಳು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲವಾದಂತಹ ವಾಹಕಗಳಾಗಿರುವಂಥದ್ದಾಗಿದೆ. ಹಾಗಾಗಿ ಪ್ಲಾಸ್ಟಿಕ್ಗಳ ಬೆಲೆ ಕಡಿಮೆ, ಹಗುರವಾಗಿರುವಂತಹದ್ದಾಗಿದೆ, ಬಲಿಷ್ಠವಾಗಿರುವಂಥದ್ದಾಗಿದೆ, ವಿವಿಧ ಆಕೃತಿಯಲ್ಲಿ ದೊರೆಯುತ್ತೆ, ವಿವಿಧ ಬಣ್ಣಗಳಲ್ಲಿ ದೊರೆಯುವಂಥದ್ದಾಗಿದೆ, ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ, ನೀರು ಮತ್ತು ಗಾಳಿಯೊಡನೆ ವರ್ತಿಸೋದಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಇಂದು ಎಲ್ಲರೂ ಸಹ ಜನಪ್ರಿಯವಾದಂತಹ ಪ್ಲಾಸ್ಟಿಕ್ ವಸ್ತುಗಳು ಈಗ ಎಲ್ಲರ ಮನೆಗಳಲ್ಲೂ ಸಹ ಕಂಡುಬರುವಂತಹದ್ದಾಗಿದೆ. ಪ್ಲಾಸ್ಟಿಕ್ ವಸ್ತುಗಳು ಹೆಚ್ಚು ಜನಪ್ರಿಯವಾಗಲಿಕ್ಕೆ ಕಾರಣ ಅನ್ನುವಂಥದ್ದು ನಿಮಗೆ ಈಗ ತಿಳಿದುಕೊಂಡ್ರಿ ಅಂತ ಅಂದ್ಕೊಳ್ತೀನಿ.
ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಸ್ಲೈಡನ್ನು ಇಟ್ಟಿದೆ. ಈ ಸ್ಲೈಡ್ನಲ್ಲಿ ಭಾಳಷ್ಟು ವಸ್ತುಗಳಿದೆ. ಇದನ್ನು ವೀಕ್ಷಿಸಿ ಅವುಗಳ ಹೆಸರನ್ನು ಹೇಳ್ತಾ ಹೋಗಿ. ಮೊದಲನೇದು ನೀಲಿ ಬಣ್ಣದಲ್ಲಿ ಕಾಣ್ತಾ ಇರುವಂಥದ್ದು ಪಾಲಿಥೀನ್ ಕವರ್, ಪ್ಲಾಸ್ಟಿಕ್ ಕವರ್. ಸ್ಕೈ ಬ್ಲೂ ಆಕಾಶ ನೀಲಿ ಬಣ್ಣದಲ್ಲಿ, ಲೈಟ್ ಬಣ್ಣದಲ್ಲಿ ಕಾಣ್ತಾ ಇರುವಂಥ ಕರ್ಚಿಫಿನ ರೀತಿಯಲ್ಲಿ ಕಂಡು ಬರ್ತಾ ಇರುವಂತಹ ಬಟ್ಟೆ ಏನಿದೆ ಅದು ಹತ್ತಿಯ ಬಟ್ಟೆ. ಅದರ ಮೇಲೆ ಮುದುಡಿದ ಕಾಗದದ ಚೂರು, ಒಣಗಿದ ಎಲೆ, ಹಾಗೆ ಪ್ಲಾಸ್ಟಿಕ್ನ ವಸ್ತುಗಳು ಕೆಳಭಾಗದಲ್ಲಿ, ಎಲೆಯ ಕೆಳಭಾಗದಲ್ಲಿ, ಮತ್ತು ಮಧ್ಯಭಾಗದಲ್ಲಿ ಲೋಹದ ವಸ್ತು ಡಬ್ಬಿ, ಹಾಗೆ ಗಾಜಿನ ಸೀಸೆ ಮತ್ತು ಒಣಗಿದ ಹೂವಿನ ದಳಗಳು. ಈ ಮೇಲೆ ಈ ವಸ್ತುಗಳನ್ನು ಇಲ್ಲಿ ನಾವು ಕಂಡು ಬರ್ತಾ ಇರುವಂತಹ ವಸ್ತುಗಳನ್ನು ಇದನ್ನು 2 ವರ್ಗಗಳಾಗಿ ವಿಂಗಡಿಸಿ ಅಂತ ಹೇಳಿದರೆ ನೀವು ಯಾವ ಆಧಾರದ ಮೇಲೆ ಅವುಗಳನ್ನು 2 ವರ್ಗಗಳಾಗಿ ವಿಂಗಡಿಸಬಲ್ಲಿರಿ ನೋಡ್ತಾ ಹೋಗಿ. ಹೇಗೆ ವರ್ಗೀಕರಣ ಮಾಡ್ತೀರಾ ಅನ್ನುವಂಥದ್ದು. ಪ್ಲಾಸ್ಟಿಕ್ ಇದೆ, ಎಲೆ ಇದೆ, ಪಾಲಿಥೀನ್ ಕವರ್ ಇದೆ, ಲೋಹದ ಡಬ್ಬಿ ಇದೆ, ಹತ್ತಿ ಬಟ್ಟೆ ಇದೆ, ಪೇಪರ್ನ ತುಣುಕು ಇದೆ, ಗಾಜಿದೆ ಮತ್ತು ತ್ಯಾಜ್ಯ ಪದಾರ್ಥವಾದಂತಹ ಹೂವಿನ ಮತ್ತು ಇತರ ದಳಗಳು ಇರುವಂಥದ್ದಿದೆ. ಇದನ್ನು ನೀವು ಇಲ್ಲಿ 2 ವರ್ಗಗಳಾಗಿ ವರ್ಗೀಕರಿಸಿ ಅಂತ ಹೇಳಿದಾಗ ನೀವು ಇಲ್ಲಿ ಏನು ಮಾಡ್ತೀರಪ್ಪ ಅಂತ ಹೇಳಿದರೆ, ಇಲ್ಲಿ ಪ್ಲಾಸ್ಟಿಕ್, ಪೈಪಿನಂತಹದ್ದು ಪ್ಲಾಸ್ಟಿಕ್, ಲೋಹದ ಒಂದು ವಸ್ತು, ಪ್ಲಾಸ್ಟಿಕ್ನ ಒಂದು ಸ್ಕ್ವೇರ್ ಮತ್ತು ಪಾಲಿಥೀನ್ ಕವರ್, ಗಾಜು ಇವೆಲ್ಲವನ್ನು ಒಂದು ಗುಂಪಾಗಿ ಇಡ್ತೀರ. ಹಾಗೆ ಹತ್ತಿಯ ಬಟ್ಟೆ, ಕಾಗದದ ಚೂರು, ಒಣಗಿದ ಎಲೆ, ಹೂವಿನ ದಳಗಳು ಇವುಗಳನ್ನು ಒಂದು ಕಡೆಯಲ್ಲಿ ಇಡ್ತೀರ. ಯಾಕೆ ಈ ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದೀರಾ ಅಂತ ಹೇಳಿ ಅದನ್ನು ವೀಕ್ಷಣೆ ಮಾಡಿದರೆ, ಯಾಕೆ ಆ ರೀತಿಯಲ್ಲಿ ನೀವು ವರ್ಗೀಕರಿಸಿದ್ದೀರಾ ಮಕ್ಕಳೇ? ಈ ರೀತಿಯಲ್ಲಿ ವರ್ಗೀಕರಿಸಲಿಕ್ಕೆ ಕಾರಣ ಏನು? ಇದು ಕೊಳೆತು ಹೋಗುತ್ತೆ, ಇನ್ನೊಂದು ಕೊಳೆತು ಹೋಗಲ್ಲ ಅನ್ನುವಂತಹದ್ದನ್ನು ನೀವು ಹೇಳ್ತಾ ಇರ್ತೀರ. ಆ ಆಧಾರದ ಮೇಲೆ ಇದನ್ನು ಜೋಡಿಸಿದ್ದೀರ ಅಥವಾ ಈಗಲೂ ನೀವು ಅದನ್ನು ಗುರುತಿಸಿದ್ದೀರ. ಹಾಗಾದರೆ ಈ ರೀತಿಯಲ್ಲಿ ಕೊಳೆತು ಹೋಗುವ ಮತ್ತು ಕೊಳೆತು ಹೋಗದ ವಸ್ತುಗಳನ್ನು ವೈಜ್ಞಾನಿಕವಾಗಿ ನಾವು ಅದನ್ನು ಕೊಳೆತು ಹೋಗುವಂಥದ್ದು, ಕೊಳೆತು ಹೋಗದ್ದು ಅನ್ನುವಂಥದ್ದಕ್ಕೆ ವೈಜ್ಞಾನಿಕವಾಗಿ ಜೈವಿಕ ವಿಘಟನೆ ಹೊಂದುವ, ಜೈವಿಕ ವಿಘಟನೆಯಾಗದ ವಸ್ತುಗಳು ಅಂತ ಹೇಳಿ ಅವುಗಳನ್ನು ಗುರುತಿಸ್ತೀವಿ. ಈ ವಸ್ತುಗಳು ಮಣ್ಣಿನಲ್ಲಿ ಕೊಳೆಯುವ ಮತ್ತು ಮಣ್ಣಿನಲ್ಲಿ ಕೊಳೆಯದ ವಸ್ತುಗಳನ್ನಾಗಿ ನೀವು ಪ್ರತ್ಯೇಕ ಮಾಡಿದ್ದೀರಾ. ಆ ಪ್ರತ್ಯೇಕ ಮಾಡಿರುವಂತಹ ವಸ್ತುಗಳನ್ನು ಈ ಚಟುವಟಿಕೆಯ ಕೋಷ್ಟಕದಲ್ಲಿ ಬರಿತಾ ಹೋದರೆ ಆಯಿತು. ಮಣ್ಣಿನಲ್ಲಿ ಕೊಳೆಯದಂತಹ ವಸ್ತುಗಳು ಯಾವುದು? ಮಣ್ಣಿನಲ್ಲಿ ಕೊಳೆಯದಂತಹ ವಸ್ತುಗಳು ಪ್ಲಾಸ್ಟಿಕ್ ಆಗಿರ್ಬೋದು, ಲೋಹ ಆಗಿರ್ಬೋದು, ಗಾಜಾಗಿರ್ಬೋದು, ಪಾಲಿಥೀನ್ ಕವರ್ ಎಲ್ಲವೂ ಸಹ ಇದು ಮಣ್ಣಿನಲ್ಲಿ ಕೊಳೆಯದ ವಸ್ತುಗಳಾಗಿರುತ್ತೆ. ಮಣ್ಣಿನಲ್ಲಿ ಕೊಳೆಯುವಂಥ ವಸ್ತುವಿಗೆ ಬಂದಾಗ ಹತ್ತಿ ಬಟ್ಟೆ, ಹತ್ತಿಯ ಬಟ್ಟೆ, ಕಾಗದದ ಚೂರು, ಒಣಗಿದ ಎಲೆಯ ಚೂರು ಹಾಗೂ ಹೂವಿನ ದಳಗಳು. ಈ ರೀತಿಯಾಗಿ ವಸ್ತುಗಳನ್ನು ಮಣ್ಣಿನಲ್ಲಿ ಕೊಳೆಯುವಂತಹ, ಮಣ್ಣಿನಲ್ಲಿ ಕೊಳೆಯದ ವಸ್ತುಗಳಾಗಿ ವಿಂಗಡಣೆ ಮಾಡಿದ್ದೀರಾ. ಹಾಗಾದರೆ ಪ್ಲಾಸ್ಟಿಕ್ ಅನ್ನುವಂಥದ್ದು ಮಣ್ಣಿನಲ್ಲಿ ಕೊಳೆಯದ ವಸ್ತುವಿನ ಗುಂಪಿಗೆ ಹೋಗಿರುವಂಥದ್ದಾಗಿದೆ. ಹಾಗಾಗಿ ಪ್ಲಾಸ್ಟಿಕ್ ಜೈವಿಕವಾಗಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯಿಂದ ಅದು ವಿಘಟನೆಗೊಳ್ಳುವುದಿಲ್ಲ. ಈಗ ನೋಡ್ತಾ ಹೋಗಿ, ಜೈವಿಕ ವಿಘಟನೆ ಹೊಂದುವ ವಸ್ತು ಯಾವುದು? ಜೈವಿಕ ವಿಘಟನೆ ಹೊಂದದ ವಸ್ತು ಯಾವುದು? ಬ್ಯಾಕ್ಟೀರಿಯಾಗಳಿಂದ ಕೊಳೆಯುವ ಪ್ರಕ್ರಿಯೆಗೆ ಒಳಪಡುವ ವಸ್ತುಗಳಿಗೆ, ಕೊಳೆಯುವ ಪ್ರಕ್ರಿಯೆಗೆ ಒಳಪಡುವಂಥ ವಸ್ತುಗಳಿಗೆ ಜೈವಿಕ ವಿಘಟನೆ ಹೊಂದುವ ವಸ್ತುಗಳು ಅಂತ ಹೇಳಿ ಕರೀತಾರೆ. ಸೂಕ್ಷ್ಮಾಣುಜೀವಿಗಳಿಂದ, ಬ್ಯಾಕ್ಟೀರಿಯಾದಿಂದ ವಸ್ತು ಕೊಳೆತು ಹೋದರೆ ಅದನ್ನು ನಾವು ಜೈವಿಕ ವಿಘಟನೆ ಹೊಂದುವ ವಸ್ತು ಅಂತ ಹೇಳಿ ಕರಿತೀವಿ. ಹಾಗಾಗಿ ಎಲ್ಲ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಪದಾರ್ಥಗಳಾಗಿರುವಂಥದ್ದಾಗುತ್ತೆ. ಜೈವಿಕ ವಿಘಟನೆ ಹೊಂದದೇ ಇರುವಂತಹ ವಸ್ತುಗಳು ಯಾವುದು? ಬ್ಯಾಕ್ಟೀರಿಯಾಗಳಿಂದ ಕೊಳೆಯುವ ಕ್ರಿಯೆಗೆ ಒಳಪಡದ ವಸ್ತುಗಳಿಗೆ ಜೈವಿಕ ವಿಘಟನೆ ಹೊಂದದ ವಸ್ತುಗಳು ಅಂತ ಹೇಳಿ ಕರೀತಾರೆ. ಹಾಗಾಗಿ ಯಾವುದು ಅದು ಜೈವಿಕ ವಿಘಟನೆಗೆ ಒಳಪಡೋದಿಲ್ಲ? ಪಾಲಿಥೀನ್ ಕವರ್, ಪ್ಲಾಸ್ಟಿಕ್ ವಸ್ತುಗಳು ಇವುಗಳು
ಪ್ಲಾಸ್ಟಿಕ್ಸ್ನ ಯಾವುದೇ ವಸ್ತುಗಳಾಗಲಿ ಇವು ಜೈವಿಕ ವಿಘಟನೆ ಒಳಪಡದಂತಹ ವಸ್ತುಗಳಾಗಿರುತ್ತೆ. ಹೀಗೆ ಜೈವಿಕ ವಿಘಟನೆ ಹೊಂದುವ, ಜೈವಿಕ ವಿಘಟನೆ ಹೊಂದದ ವಸ್ತುಗಳನ್ನು ಪರಿಸರದಲ್ಲಿ ನೀವು ಕಾಣ್ತಾ ಹೋಗ್ತಿದ್ದೀರಾ. ಆದರೂ ಸಹ ಪರಿಸರದಲ್ಲಿ ಜೈವಿಕ ವಿಘಟನೆ ಹೊಂದುವಂಥ ವಸ್ತುಗಳು ಇದೆ. ಜೈವಿಕ ವಿಘಟನೆ ಹೊಂದದೇ ಇರುವಂಥ ವಸ್ತುಗಳಲ್ಲಿ ಪ್ಲಾಸ್ಟಿಕ್ಕನ್ನು ಯಾವ ಗುಂಪಿಗೆ ಸೇರಿಸ್ಬೋದಾಗಿದೆ ವಿದ್ಯಾರ್ಥಿಗಳೇ? ಜೈವಿಕವಾಗಿ ವಿಘಟನೆ ಹೊಂದದಂತಹ ವಸ್ತುಗಳು. ಪ್ಲಾಸ್ಟಿಕ್ಕನ್ನು ಬಳಸಿದ್ರೆ, ಅದನ್ನು ನಂತರ ತ್ಯಾಜ್ಯದಲ್ಲಿ ಹಾಕಿದರೆ, ಕಸದಲ್ಲಿ ಹಾಕಿದರೆ ಅದು ಏನಾಗ್ತಾ ಹೋಗುತ್ತೆ? ಯಾವುದೇ ಕಾರಣಕ್ಕೂ ಬ್ಯಾಕ್ಟೀರಿಯಾಗಳ ಚಟುವಟಿಕೆಯಿಂದ ಅದು ಕೊಳೆಯುವುದಿಲ್ಲ ಅನ್ನುವಂಥದ್ದನ್ನು ಅರ್ಥೈಸಿಕೊಂಡ್ರೆ, ನಿಮಗೆ ಕೊಟ್ಟಿರುವಂತಹ ಒಂದು ಕೋಷ್ಟಕವನ್ನು ನೋಡೋಣ. ತರಕಾರಿ ಮತ್ತು ಹಣ್ಣಿನ ಸಿಪ್ಪೆಗಳು ಆಹಾರ ಪದಾರ್ಥದ ಉಳಿಕೆಗಳು, ಆಹಾರ ಪದಾರ್ಥದ ವೇಸ್ಟ್ ಉಳಿದಿರುವಂಥದ್ದು ವಿಭಜನೆಗೊಳ್ಳಲಿಕ್ಕೆ, ಸೂಕ್ಷ್ಮಾಣುಜೀವಿಗಳಿಂದ ಅದು ಕೊಳೆತು ಹೋಗಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂದರೆ 1 ರಿಂದ 2 ವಾರಗಳವರೆಗೆ ತೆಗೆದುಕೊಳ್ಳುತ್ತೆ. ಆದರೆ ಈ ವಸ್ತುಗಳು ಸೂಕ್ಷ್ಮಾಣುಜೀವಿಗಳಿಂದ ಕೊಳೆಯುತ್ತೆ. ಹಾಗಾಗಿ ಜೈವಿಕ ವಿಘಟನೀಯ, ಬ್ಯಾಕ್ಟೀರಿಯಾ ಅನ್ನುವಂಥದ್ದು ಒಂದು ಜೀವಿ ಜೈವಿಕವಾಗಿ ಅದನ್ನು ವಿಘಟನೆಗೊಳಿಸುವಂಥ, ಕೊಳೆಯುವಂತೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದಾಗಿರುತ್ತೆ. ಹಾಗಾಗಿ ಜೈವಿಕ ವಿಘಟನೀಯ ವಸ್ತುವಾಗಿರುತ್ತೆ ಹಣ್ಣಿನ ಸಿಪ್ಪೆಗಳು ಮತ್ತು ಆಹಾರ ಪದಾರ್ಥಗಳು. ಕಾಗದಕ್ಕೆ ಬಂದರೆ, ಕಾಗದ ಜೈವಿಕ ವಿಘಟನೀಯನ, ಜೈವಿಕ ವಿಘಟನೆ ಅಲ್ಲದ ಅಂತ ನೋಡಬೇಕು. ಸುಮಾರು 10 ರಿಂದ 30 ದಿನಗಳ ಕಾಲ ಇದು ಜೈವಿಕ ವಿಘಟನೆ ಹೊಂದಲಿಕ್ಕೆ ತೆಗೆದುಕೊಳ್ಳುತ್ತೆ. ಹಾಗಾಗಿ ಇದು ಜೈವಿಕ ವಿಘಟನೀಯ ವಸ್ತು. ಹತ್ತಿ ಬಟ್ಟೆ 2 ರಿಂದ 5 ತಿಂಗಳು ಅದು ವಿಘಟನೆ ಆಗಲಿಕ್ಕೆ ತೆಗೆದುಕೊಳ್ಳುತ್ತೆ. ಅಂದರೆ ನಾವು ಅದನ್ನು ಹತ್ತಿ ಬಟ್ಟೆಯನ್ನು ಹೊರಗೆ ಕಸದಲ್ಲಿ ಹಾಕಿ ಅದು ಮಣ್ಣಿಗೆ ಸೇರಿದ ನಂತರ 2 ರಿಂದ 5 ತಿಂಗಳಲ್ಲಿ ಅದು ಮಣ್ಣಿನಲ್ಲಿ ಕೊಳೆತು ಬೆರೆತು ಹೋಗುತ್ತೆ. ಹಾಗಾಗಿ ಇದು ಜೈವಿಕ ವಿಘಟನೀಯ. ಕಾಗದ, ಹತ್ತಿ ಬಟ್ಟೆ ಇವೆಲ್ಲವೂ ಸಹ ನೈಸರ್ಗಿಕವಾಗಿ ಸಿಗುವಂತಹ ಎಳೆಗಳಿಂದ ತಯಾರು ಮಾಡಿರುವಂಥದ್ದಾಗಿರುತ್ತೆ. ಹಾಗಾಗಿ ಅವೇನಾಗುತ್ತೆ? ಮಣ್ಣಿನಲ್ಲಿ ಕೊಳೆತು ಹೋಗುತ್ತೆ. ಮರ 10 ರಿಂದ 15 ವರ್ಷಗಳು ಬೇಕಾಗ್ತಾ ಹೋಗುತ್ತೆ ಮಣ್ಣಿನಲ್ಲಿ ಕುಸಿದು ಬ್ಯಾಕ್ಟೀರಿಯಾದ ಸಹಾಯದಿಂದ ವಿಘಟನೆ ಹೊಂದಲಿಕ್ಕೆ. ಹಾಗಾಗಿ ಇದು ಜೈವಿಕ ವಿಘಟನೀಯ ವಸ್ತು. ಉಣ್ಣೆಯ ಬಟ್ಟೆಗಳು, ಸ್ವೆಟರ್, ಶಾಲು ಅನ್ನುವಂತಹ ಪ್ಯೂರ್ ಉಣ್ಣೆಯ ಬಟ್ಟೆಗಳು ಸಹ ಅದೇನಾಗುತ್ತೆ? ಸುಮಾರು 1 ವರ್ಷಗಳ ಕಾಲ ಅದ ಕೊಳೆಯಲು ಬೇಕಾಗ್ತಾ ಹೋಗುವಂಥದ್ದಾಗಿರುತ್ತೆ. ಹಾಗಾಗಿ ಇದು ಸಹ ಜೈವಿಕ ವಿಘಟನೀಯ. ತವರ, ಅಲ್ಯೂಮಿನಿಯಂ ಮತ್ತು ಇತರ ಲೋಹದ ಡಬ್ಬಗಳು, ಇಂತಹ ಲೋಹದ ಡಬ್ಬೆಗಳನ್ನು, ಲೋಹದ ಚೂರನ್ನು ಮಣ್ಣಿಗೆ ಹಾಕಿದಾಗ ಅದು ಸುಮಾರು 100 ರಿಂದ 500 ವರ್ಷಗಳು ಸುದೀರ್ಘ ಅವಧಿಯನ್ನು ಅದು ತೆಗೆದುಕೊಂಡು ಮಣ್ಣಿನಲ್ಲಿ ಕೊಳೆಯದಂತಹ ವಸ್ತುವಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಲೋಹಗಳು ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಅನ್ನುವಂಥದ್ದನ್ನು ಹೇಳ್ಬೋದು. ನೆಕ್ಸ್ಟು ಪ್ಲಾಸ್ಟಿಕ್ ಚೀಲಗಳು. ಪ್ಲಾಸ್ಟಿಕ್ ಏನಿದೆ, ನೀವು ಬಳಸ್ತಾ ಇರುವಂತಹ ಅತ್ಯಂತ ಚಿರಪರಿಚಿತವಾದಂತಹ ಪ್ಲಾಸ್ಟಿಕ್, ಎಲ್ಲರ ಮನೆಗಳಲ್ಲಿ ಕಂಡುಬರುವಂತಹ ಪ್ಲಾಸ್ಟಿಕ್, ಅದನ್ನು ಬಳಕೆ ಬಿಸಾಡಿದ ನಂತರ ಬಹಳಷ್ಟು ವರ್ಷಗಳು ಬೇಕಾಗ್ತಾ ಹೋಗುತ್ತೆ ಅದು ವಿಭಜನೆಗೊಳ್ಳಲಿಕ್ಕೆ. ಹಾಗಾಗಿ ಈ ಪ್ಲಾಸ್ಟಿಕ್ಗಳು ಜೈವಿಕ ವಿಘಟನೆಯನ್ನು ಹೊಂದಿಲ್ಲ ಅನ್ನುವಂತಹದ್ದನ್ನು ನಾವು ತಿಳಿಯಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಪರಿಸರದಲ್ಲಿ ಪ್ಲಾಸ್ಟಿಕ್ ಅನ್ನುವಂಥದ್ದು ಅವಶ್ಯಕವೇ? ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ನೋಡಲಿಕ್ಕೆ ಹೇಗಿರುತ್ತೆ? ಪ್ಲಾಸ್ಟಿಕ್ಕಿಂದ ಕೂಡಿದಂಥ ಸಂಪೂರ್ಣವಾಗಿ ಆವರಿಸಿರುವಂತಹ ಪರಿಸರವನ್ನು ನೋಡ್ತಾ ಹೋಗಿ ಚಿತ್ರಣವನ್ನು ವೀಕ್ಷಿಸಿ. ಪ್ಲಾಸ್ಟಿಕ್ನಿಂದ ಆವರಿಸಿರುವಂಥದ್ದು ಚಿತ್ರಣಗಳನ್ನು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಿ. ಹಾಗಾದರೆ ಈ ಪ್ಲಾಸ್ಟಿಕ್ ಹಲವಾರು ವರ್ಷಗಳನ್ನು ಕೊಳೆಯಲಿಕ್ಕೆ ತೆಗೆದುಕೊಳ್ಳುತ್ತೆ. ಹಾಗಾದರೆ ಇದು ಭೂಮಿಯಲ್ಲಿ ಅಥವಾ ಪರಿಸರದಲ್ಲಿ ಇದರ ರಾಶಿ ಸಾಲೆ ಇದೆ. ಇಂತಹ ಪ್ಲಾಸ್ಟಿಕ್ಕನ್ನು ನಾವು ಪರಿಸರದಿಂದ ದೂರ ಇಡುವಂತಹ ಪ್ರಯತ್ನವನ್ನು, ನಿಯಂತ್ರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ಬೇಕು. ಪರಿಸರಕ್ಕೆ ಶಾಪವಾಗಿರುವಂತಹ ಪ್ಲಾಸ್ಟಿಕ್, ಪಾಲಿಮರ್ ತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ನಾವು ಅದನ್ನು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ವಿವೇಚನೆಯಿಂದ ಅದನ್ನು ಏನು ಮಾಡ್ತಾ ಹೋಗಬೇಕು? ವಿಲೇವಾರಿ ಮಾಡ್ತಾ ಹೋಗಬೇಕಾಗ್ತಾ ಹೋಗುತ್ತೆ.
ಹಾಗಾಗಿ ಇಂತಹ ಪ್ಲಾಸ್ಟಿಕ್ ತ್ಯಾಜ್ಯಗಳು ಸಮುದ್ರದಲ್ಲಿ ಹೋಗಿ ಏನಾಗುತ್ತೆ ಸೇರಿ ಸಮುದ್ರದಲ್ಲಿನ ಜೀವಿಗಳಿಗೂ ಸಹ ಇದು ಏನಾಗಿರುತ್ತೆ ಹಾನಿಕಾರಕವಾಗಿರುವಂತಹ ಕಾರ್ಯವನ್ನು ಮಾಡುತ್ತೆ. ಜಲಚರ ಜೀವಿಗಳಿಗೂ ಸಹ ಈ ಪ್ಲಾಸ್ಟಿಕ್ ಸಮುದ್ರವನ್ನು ಸೇರಿದಾಗ ಜಲಚರ ಜೀವಿಗಳಿಗೂ ಸಹ ಅದು ಮಾರಕವಾಗಿರುವಂಥದ್ದು. ನೋಡಿ, ಪ್ಲಾಸ್ಟಿಕ್ ತ್ಯಾಜ್ಯಗಳು ಎಷ್ಟು ಸಂಗ್ರಹ ಆಗಿದೆ ಅನ್ನುವಂಥದ್ದು. ಒಮ್ಮೆ ಬಳಸಿ ಬಿಸಾಡಬಹುದಾದಂತಹ ಪ್ಲಾಸ್ಟಿಕ್ಗಳನ್ನು ಸಂಗ್ರಹಿಸಿ ಬಿಸಾಡಿದರೂ ನಂತರವೂ ಸಹ ಇದೇನಾಗ್ತಾ ಇದೆ, ಇಷ್ಟರ ಮಟ್ಟಿಗೆ ಕಸದ ರಾಶಿ ತುಂಬಿ ಹೋಗಿದೆ. ಎಲ್ಲೆಂದರಲ್ಲಿ ಕಸದ ರಾಶಿಯಾಗಿದೆ. ಪ್ಲಾಸ್ಟಿಕ್ ಮಾಯವಾಗಿದೆ. ಪ್ಲಾಸ್ಟಿಕ್ ಎಲ್ಲೆಲ್ಲೂ ಸಹ ತನ್ನ ಕದಂಬ ಬಾಹುಗಳನ್ನು ಚಾಚಿರುವಂತಹದ್ದಾಗಿದೆ. ಇಂತಹ ಪ್ಲಾಸ್ಟಿಕ್ ಇಷ್ಟೆಲ್ಲ ಇದೆ, ಅದನ್ನು ದಹಿಸೋಣ, ಅದನ್ನು ಸುಟ್ಟಾಕೋಣ, ಆಗ ಅದು ಕಡಿಮೆ ಆಗುತ್ತೆ ಅಂತ ಹೇಳಿದರೆ ಖಂಡಿತ ಆಗೋದಿಲ್ಲ. ಪ್ಲಾಸ್ಟಿಕ್ಕನ್ನು ಸುಟ್ಟಾಗ ಅದರ ವಿಷಕಾರಿ ಅನಿಲಗಳು ವಾತಾವರಣಕ್ಕೆ ಬಿಡುಗಡೆಯಾಗಿ ವಾಯು ಮಾಲಿನ್ಯ ಉಂಟಾಗುತ್ತೆ. ಅಂದರೆ ಪ್ಲಾಸ್ಟಿಕ್ನಂತಹ ಈ ವಸ್ತುಗಳನ್ನು ನಾವು ಬಳಕೆಗೆ ಯೋಗ್ಯ ಅಲ್ಲ ಅಂತ ಏನಾದರೂ ಅದನ್ನು ಸುಟ್ಟಿದರೆ ಅದು ವಿಷಕಾರಿ ಅನಿಲಗಳನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಿ ವಾಯು ಮಾಲಿನ್ಯವನ್ನು ಉಂಟು ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ದಹನ ಕ್ರಿಯೆಯಿಂದ ಬಿಡುಗಡೆಯಾಗುವಂತಹ ವಿಷಕಾರಿ ಅನಿಲಗಳಲ್ಲಿ ಪ್ರಮುಖವಾಗಿರುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮಾನಾಕ್ಸೈಡ್. ಹಾಗಾಗಿ ಪ್ಲಾಸ್ಟಿಕ್ ಅನಾನುಕೂಲವಾದಂತಹ ರೂಪ, ಅದು ಯಾವುದೇ ರೀತಿಯಲ್ಲಿ ಪರಿಸರ ಸ್ನೇಹಿ ಅಲ್ಲ, ಪರಿಸರಕ್ಕೆ ಮಾಲಿನ್ಯವನ್ನು ಉಂಟು ಮಾಡುವಂತಹ ವಸ್ತು ಆಗಿರುತ್ತೆ. ಅಂತಹ ಪ್ಲಾಸ್ಟಿಕ್ಕು ಕೊಳಿಲಿಕ್ಕೆ ಹಲವಾರು ವರ್ಷಗಳು ಬೇಕಾಗ್ತಾ ಹೋಗುತ್ತೆ. ಹಾಗೆ ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ಗಳು ಕಂಡುಬರುವಂತಹದ್ದಾಗಿರುತ್ತೆ. ನೀವು ಯಾವುದೇ ಪ್ರದೇಶಕ್ಕೆ, ಇಲ್ಲಿಯೇ ಯಾವುದೇ ಸ್ಥಳಕ್ಕೆ, ಮನೆಯಿಂದ ಪ್ರವಾಸ ಆಗಿರ್ಬೋದು, ಶಾಲೆಯಿಂದ ಪ್ರವಾಸ ಆಗಿರ್ಬೋದು, ಎಲ್ಲೇ ಹೋದರೂ ಸಹ ಅನಾವಶ್ಯಕವಾಗಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಆದಷ್ಟು ಬಳಕೆ ಮಾಡುವಂಥದ್ದನ್ನು ಕಡಿಮೆ ಮಾಡಬೇಕು. ಅನಾವಶ್ಯಕವಾಗಿ ಅದನ್ನು ಎಲ್ಲೆಂದರಲ್ಲಿ ಎಸೆಯದೆ ಅದನ್ನು ನಿರ್ದಿಷ್ಟ ಸ್ಥಳದಲ್ಲಿ ಅದನ್ನು ವಿಲೇವಾರಿ ಅದನ್ನು ಹಾಕುವಂಥದ್ದು ಮಾಡಬೇಕು. ಜೊತೆಗೆ ಪ್ಲಾಸ್ಟಿಕ್ ಬಳಕೆಯನ್ನೇ ನಾವು ನಿಯಂತ್ರಣದಲ್ಲಿಡುವಂತಹ ಒಂದು ಪ್ರಮುಖ ಕಾರ್ಯವನ್ನು ವಿದ್ಯಾರ್ಥಿಗಳಾದಂತಹ ನಾವು ಕೈಗೊಳ್ಳುವುದರ ಮೂಲಕ ಪರಿಸರ ಪೂರಕವಾದಂತಹ ಚಟುವಟಿಕೆಗಳಲ್ಲಿ ನಾವು ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇಂತಹ ಪ್ಲಾಸ್ಟಿಕ್ ಮತ್ತು ಪರಿಸರದಲ್ಲಿ ಇಡೀ ಭೂಮಂಡಲವೇ ಪ್ಲಾಸ್ಟಿಕ್ನಿಂದ ಆವರಿಸಿದ ಹಾಗೆ ಪ್ಲಾಸ್ಟಿಕ್ ತ್ಯಾಜ್ಯಗಳು ಎಲ್ಲೆಡೆ ಭೂಮಿಯಲ್ಲಿ ಆವರಿಸಿರುವಂಥದ್ದು ಕಾಣ್ತಾ ಇದ್ದೀವಿ. ಹಾಗಾಗಿ ಇರುವುದೊಂದೇ ಭೂಮಿ. ಹಾಗಾಗಿ ಆ ಪ್ಲಾಸ್ಟಿಕ್ನಿಂದ ಆ ಭೂಮಿಯನ್ನು ನಾವು ರಕ್ಷಿಸುವಂತಹ ಪ್ರಮುಖ ಕಾರ್ಯವನ್ನು ಮಾಡ್ತಾ ಹೋಗೋಣ. ಪ್ಲಾಸ್ಟಿಕ್ನಿಂದ ಭೂಮಿಯನ್ನು ರಕ್ಷಿಸಬೇಕು ಅಂದರೆ ನಾವು ಅನುಸರಿಸುವಂತಹ 5-6 ತತ್ವಗಳು ಯಾವುದು? ಪರಿಸರ ಸ್ನೇಹಿ ತತ್ವಗಳನ್ನು ನಾವು ನೋಡ್ತಾ ಹೋಗೋಣ. ಯಾವೆಲ್ಲ ತತ್ವಗಳನ್ನು ಬಳಸಿದರೆ ನಾವು ಏನು ಮಾಡ್ಬೋದು, ಪ್ಲಾಸ್ಟಿಕ್ನಿಂದ ಭೂಮಿಯನ್ನು ರಕ್ಷಿಸಬಹುದು ಅನ್ನುವಂತಹದ್ರಲ್ಲಿ ಪರಿಸರದ 5-6 ತತ್ವವನ್ನು ವೀಕ್ಷಣೆ ಮಾಡ್ಬೋದು. 1, ರೆಫ್ಯೂಸ್ ನಿರಾಕರಣೆ. 2ನೇದು ರೆಡ್ಯೂಸ್ ಮಿತ ಬಳಕೆ. ರೀಯೂಸ್ ಮರುಬಳಕೆ. ರೀಸೈಕಲ್ ಮರುಚಕ್ರೀಕರಣ. ರಿಕವರ್ ಮರಳಿ ಪಡೆ. ಈ ರೀತಿಯ ವಿಧಾನಗಳನ್ನು ಅನುಸರಿಸೋದ್ರ ಮೂಲಕ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿ ಒಂದು ನಿಯಮಿತ ಪ್ರಮಾಣದಲ್ಲಿ ಬಳಕೆ ಮಾಡಿದರೆ ಆಗ ನಾವು ಪರಿಸರವನ್ನು ಶುಚಿಯಾಗಿಡಬಹುದು. ಹಾಗಾಗಿ ಪ್ಲಾಸ್ಟಿಕ್ಗಳನ್ನು ಆರಂಭದ ಹಂತದ ಕಳೆದೇ ನಿರಾಕರಿಸಬೇಕು ಅನ್ನುವಂತಹದ್ದು. ಅದನ್ನು ಮಿತವಾಗಿ ಬಳಸಬೇಕು, ಮರುಬಳಕೆ ಮಾಡಬೇಕು, ಮರುಚಕ್ರೀಕರಣ ಮಾಡಬೇಕು, ಪುನಃ ಅದನ್ನು ಮರಳಿ ಪಡೆಯೋದ್ರ ಮೂಲಕ ಭೂಮಿಯಲ್ಲಿ ಎಲ್ಲಿ ಸಂಗ್ರಹವಾಗಿರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಾವು ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ರೆಫ್ಯೂಸ್ ನಿರಾಕರಣೆ ಅನ್ನುವಂಥದ್ದು. ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಪಾಲಿಥೀನ್ ಕವರ್ ಏನಿದೆ ಅದನ್ನು ಸಂಪೂರ್ಣವಾಗಿ ನಾವು ಅದನ್ನು ಏನು ಮಾಡಬೇಕು, ಬ್ಯಾನ್ ಮಾಡುವಂತಹ ನಿಟ್ಟಿನಲ್ಲಿ ಆ ಬಳಕೆಯನ್ನು ನಾವೇ ಸಹ ಏನು ಮಾಡಬೇಕು, ಅದನ್ನು ನಿರಾಕರಣೆ ಮಾಡ್ತಾ ಹೋಗಬೇಕು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆ ಅಥವಾ ಸೆಣಬಿನ ಚೀಲವನ್ನು ಬಳಸಿ ಒಮ್ಮೆ ಬಳಸಿ ಬಿಸಾಡಬಹುದಾದಂತಹ ಪ್ಲಾಸ್ಟಿಕ್ಗಳನ್ನು ನಾವು ಬಳಸದೇ ಇರುವಂತಹದ್ದೇ ಮೊದಲು ಅದನ್ನು ನಿರಾಕರಿಸುವಂತಹದ್ದನ್ನು ಮಾಡೋಣ. ಮಿತ ಬಳಕೆ. ಸಪೋಸ್ ಪ್ಲಾಸ್ಟಿಕ್ ಮನೆಗಳಲ್ಲಿ ಇದೆ ಅಂತ ಹೇಳಿದರೂ ಸಹ ಅದನ್ನು ಅವಶ್ಯಕವಿದ್ದಾಗ ಎಲ್ಲೆಂದರಲ್ಲಿ ಅದನ್ನು ಅವಶ್ಯಕವಿದ್ದಾಗ ಅದನ್ನು ಮತ್ತೆ ಪುನಃ ಬಳಸೋದ್ರ ಜೊತೆಗೆ ಮಿತವಾಗಿಯೂ ಸಹ ಪ್ಲಾಸ್ಟಿಕ್ಕನ್ನು ಬಳಸೋದ್ರ ಮೂಲಕ ಪ್ಲಾಸ್ಟಿಕ್ಕನ್ನು ಮಿತ ಬಳಕೆಯನ್ನಾಗಿ ಮಾಡ್ತಾ ಹೋಗೋಣ ಅನ್ನುವಂಥದ್ದು. ರೀಯೂಸ್ ಪ್ಲಾಸ್ಟಿಕ್ಕನ್ನು ಮರುಬಳಕೆ ಮಾಡುವಂಥದ್ದು.
ಎಲ್ಲೋ ಒಂದು ಕಂಟೈನರ್ ಇದೆ, ಒಂದು ಬಾಟ್ಲ್ ಇದೆ, ಒಂದು ಒಡೆದೋಗಿರುವಂತಹ ಬಕೆಟ್ ಇದೆ. ಇವುಗಳನ್ನು ಮತ್ತೆ ಪರಿಸರಕ್ಕೆ ಹಾಕಿ ಅದರಲ್ಲಿ ಮತ್ತೆ ಮಾಲಿನ್ಯವನ್ನು ಹೆಚ್ಚು ಮಾಡೋದ್ರ ಬದಲು ಇವುಗಳನ್ನು ಪರ್ಯಾಯ ಉಪಯೋಗಗಳಿಗೆ ಬಳಸ್ಬೋದು. ಒಂದು ಡಸ್ಟ್ಬಿನ್ ಇದೆ ಅಥವಾ ಒಂದು ಬಕೆಟ್ ಇದೆ, ಒಡೆದೋಗಿದೆ ಅಂದರೆ ಅದಕ್ಕೆ ಮಣ್ಣನ್ನು ಹಾಕಿ ಗಿಡಗಳನ್ನು ಬೆಳೆಸೋದ್ರ ಮೂಲಕ ಸಹ ಅವುಗಳನ್ನು ಮತ್ತೆ ನಾವು ಮರುಬಳಕೆ ಮಾಡ್ಬೋದು. ಒಮ್ಮೆ ಬಳಸಿ ಬಿಸಾಡಬಹುದಾದಂತಹ ಪ್ಲಾಸ್ಟಿಕ್ಗಳನ್ನು ಆದಷ್ಟು ನಾವು ಬಳಕೆ ಮಾಡದೇ ಇರುವಂಥದ್ದು ಪರಿಸರ ಸ್ನೇಹಿ ಚಟುವಟಿಕೆಯಲ್ಲಿ ಒಂದು. ಹಾಗಾಗಿ ವಿದ್ಯಾರ್ಥಿಗಳಾದಂತಹ ತಾವೆಲ್ಲರೂ ಸಹ ಪರಿಸರ ಸ್ನೇಹಿಯ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದ್ರ ಮೂಲಕ ಪ್ಲಾಸ್ಟಿಕ್ ಮುಕ್ತವಾದಂತಹ ಪ್ರದೇಶವನ್ನು ನಾವು ನಿರ್ಮಿಸುವಂತಹ ಪ್ರಯತ್ನವನ್ನು ಮಾಡೋಣ. ನೆಕ್ಸ್ಟು ಮರುಚಕ್ರೀಕರಣ. ಪ್ಲಾಸ್ಟಿಕ್ಕನ್ನು ನಾವೇನು ಮಾಡಿದ್ದೀವಿ, ನಿರಾಕರಣೆ ಮಾಡಿದ್ದೀವಿ, ಆದರೂ ಕೆಲವನ್ನು ಬಳಸ್ತಾ ಇದ್ದೀವಿ. ಮಿತ ಬಳಕೆಯನ್ನು ಮಾಡ್ತಾ ಇದ್ದೀವಿ, ಆದರೂ ಸಹ ಅವುಗಳು ಇದೆ. ಕೆಲವು ಮರುಬಳಕೆಗೂ ಸಹ ಪ್ರಯತ್ನ ಪಟ್ಟಿದ್ದೀವಿ. ಈಗ ಮರುಚಕ್ರೀಕರಣ, ಅದೇ ವೇಸ್ಟ್ ಆದಂತಹ ಬೇಡವಾದಂತಹ ಪ್ಲಾಸ್ಟಿಕ್ಕನ್ನು ನೀವು ಗುಜರಿಗೆ ಕೊಟ್ಟರೆ ಅವರು ಅದನ್ನು ಕಡಿಮೆ ಬೆಲೆಗೆ ತೆಗೆದುಕೊಂಡು ಅದನ್ನು ಕಾರ್ಖಾನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಪುನಃ ಅದರಲ್ಲಿ ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟಿಕ್ ಪ್ಲಾಸ್ಟಿಕ್ಕನ್ನು ಪ್ರತ್ಯೇಕಗೊಳಿಸಿ ಥರ್ಮೋಪ್ಲಾಸ್ಟಿಕ್ಕನ್ನು ಕರಗಿಸಿ ಎರಕ ಹೊಯ್ದು ಪುನಃ ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ ವಸ್ತುಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಒದಗಿಸುವಂತಹ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇವುಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗಿರುವಂಥದ್ದಾಗಿದೆ. ಹಾಗಾಗಿ ನಾವು ಮರುಬಳಕೆಯನ್ನು ಮಾಡುವಂಥದ್ದು. ನೆಕ್ಸ್ಟು ರೀಸೈಕಲ್ ಅನ್ನುವಂಥದ್ದು. ರೀಸೈಕಲ್ ಅಂತ ಹೇಳಿದರೆ ಮರುಚಕ್ರೀಕರಣ. ಅವುಗಳನ್ನು ಮರುಚಕ್ರೀಕರಣಗೊಳಿಸಿ ಪುನಃ ಅವುಗಳನ್ನು ಬಳಸುವಂಥದ್ದು ಅಂತ ಹೇಳಿದರೆ ರೀಚಕ್ರೀಕರಣ ಅದನ್ನು ಮರುಚಕ್ರೀಕರಣಗೊಳಿಸಿ ರೀಸೈಕ್ಲಿಂಗ್ ಮಾಡಿ ಅದನ್ನು ಮರಳಿ ಮಾಡುವಂಥ ಸಾಧ್ಯತೆ ಇದೆ. ಅದಕ್ಕಿಂತ ಮೊದಲು ನಾವು ಮನೆಯಲ್ಲಿ ಬಳಸಿರುವಂತಹ ವಸ್ತುಗಳನ್ನು ಈ ರೀತಿ ವಿವಿಧ ಬಣ್ಣದ ಸಂಗ್ರಾಹಕಗಳಲ್ಲಿ, ತ್ಯಾಜ್ಯ ಸಂಗ್ರಾಹಕಗಳಲ್ಲಿ ಸಂಗ್ರಹಿಸಬೇಕಾಗುತ್ತೆ. ಹಸಿರು, ನೀಲಿ, ಹಳದಿ, ಕೆಂಪು ಈ ಬಣ್ಣಗಳಲ್ಲಿ ಮನೆಗಳಲ್ಲಿ ಉತ್ಪತ್ತಿಯಾಗುವಂತಹ ಕಸಗಳನ್ನು, ತ್ಯಾಜ್ಯಗಳನ್ನು ಈ ರೀತಿ ಪ್ರತ್ಯೇಕವಾಗಿ ವಿಂಗಡಿಸೋದ್ರ ಮೂಲಕ ಪರಿಸರವನ್ನು ಸ್ವಚ್ಛವಾಗಿಡಲಿಕ್ಕೆ, ಪೂರಕವಾದ ಚಟುವಟಿಕೆಯನ್ನು ಕೈಗೊಳ್ಳಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗ್ತಾ ಹೋಗುವಂಥದ್ದಾಗುತ್ತೆ. ಇತರೆ ಇಲಾಖೆಯವರಿಗೆ ಎನ್ನುವಂಥದ್ದು ಕಸ ವಿಲೇವಾರಿಗೂ ಸಹ ಅದು ಸುಲಭ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿರುವಂತಹ ಬಣ್ಣಗಳು, ತ್ಯಾಜ್ಯ ಸಂಗ್ರಾಹಕ ಬಣ್ಣಗಳು ಏನನ್ನು ಸೂಚಿಸುತ್ತೆ? ಹಸಿರು ಬಣ್ಣ ಜೈವಿಕ ವಿಘಟನೆಯಾಗುವಂತಹ ಹಸಿರು ತರಕಾರಿಗಳು, ತ್ಯಾಜ್ಯ ಪದಾರ್ಥಗಳು, ಅವುಗಳ ಕೊಳೆಯುವಂತಹ ಜೈವಿಕ ವಿಘಟನೆಯಾಗುವ ಕೊಳೆಯುವ ವಸ್ತುಗಳನ್ನು ಬಳಸ್ತಾ ಹೋಗ್ತೀವಿ. ನೀಲಿ ಡಬ್ಬ ಪ್ಲಾಸ್ಟಿಕ್ ವಸ್ತುಗಳನ್ನು ಅದಕ್ಕೆ ಹಾಕ್ತಾ ಹೋಗ್ತೀವಿ. ಹಳದಿ ಬಣ್ಣದ ಡಬ್ಬ ಒಣಗಿರುವಂತಹ ಕಸವನ್ನು ಅದಕ್ಕೆ ಹಾಕ್ತಾ ಹೋಗ್ತೀವಿ. ಹಾಗೆ ಅತ್ಯಂತ ಗಾಢವಾದ ಬಣ್ಣ ಹೊಂದಿರುವಂತಹ ಕೆಂಪು ಬಣ್ಣ, ಇದು ಆರೋಗ್ಯಕ್ಕೆ ಹಾನಿಕಾರಕ ಮಾರಕ ವಸ್ತು, ವಿಷ ವಸ್ತುಗಳಂತಹ ವಸ್ತುಗಳನ್ನು ಅಲ್ಲಿ ಕೆಂಪು ಡಬ್ಬಕ್ಕೆ ಹಾಕ್ತಾ ಹೋಗ್ತೀವಿ. ಈ ರೀತಿ ಪ್ರತ್ಯೇಕ ಮಾಡೋದ್ರಿಂದ ನಗರಸಭೆಯವರಿಗೂ ಸಹ ಯಾರಿಗೋದ್ರೂ ಸಹ ಇದು ಕಸವನ್ನು ವಿಲೇವಾರಿ ಮಾಡುವಂಥದ್ದು ಅದು ಅತ್ಯಂತ ಸುಲಭವಾಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಹ ಇದನ್ನು ನಾವು ಕಡ್ಡಾಯವಾಗಿ ಪಾಲಿಸುವುದರ ಮೂಲಕ ಕಸವನ್ನು, ತ್ಯಾಜ್ಯವನ್ನು ವಿಲೇವಾರಿಯಲ್ಲಿಯೂ ಸಹ ನಾವು ಕೈ ಜೋಡಿಸೋಣ ಅಂತ ಹೇಳ್ತಾ ಈಗ ಈ ಪಾಠಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳನ್ನು ವೀಕ್ಷಿಸೋಣ. ಮತ್ತೆ ಪುನಃ ಎರಕ ಹೊಯ್ಯಬಹುದಾದ ಪ್ಲಾಸ್ಟಿಕ್ಗಳನ್ನು ಏನೆಂದು ಕರೆಯುತ್ತಾರೆ? ಕರಗಿಸಿ ಮತ್ತೆ ಅದನ್ನು ಅಚ್ಚಿಗೆ ಹಾಕಿ ಎರಕ ಒಯ್ದು ನಿರ್ದಿಷ್ಟ ಆಕಾರವನ್ನು ಕೊಟ್ಟು ಮತ್ತೆ ಅದನ್ನು ಮರಳಿ ಪಡೆಯುವಂಥದ್ದು. ಈಗ ಮನೆಯಲ್ಲಿರುವಂಥ ವೇಸ್ಟ್ ಪ್ಲಾಸ್ಟಿಕ್ಗಳನ್ನೆಲ್ಲ ನಾವು ಗುಜರಿಗೆ ಕೊಟ್ಬಿಟ್ಟಿದ್ದೀವಿ. ಅವರು ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದನ್ನು ಕಾರ್ಖಾನೆಗಳಲ್ಲಿ ಅದರ ಗುಣಮಟ್ಟಕ್ಕೆ ಆಧಾರವಾಗಿ, ಬಣ್ಣಕ್ಕೆ ಆಧಾರವಾಗಿ ವರ್ಗೀಕರಿಸಿ ಅದನ್ನು ಕರಗಿಸಿ ಅದರಿಂದ ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ ಬಕೆಟ್ ಆಗಿರ್ಬೋದು, ಚಂಬ ಆಗಿರ್ಬೋದು, ಪ್ಲಾಸ್ಟಿಕ್ ಸಾಮಗ್ರಿಗಳಾಗಿರ್ಬೋದು, ಕೊಡ ಆಗಿರ್ಬೋದು, ಈ ಥರದ ವಸ್ತುಗಳನ್ನು ತಯಾರು ಮಾಡ್ತಾ ಹೋಗ್ತಾರೆ. ಹಾಗಾದರೆ ಎಂತಹ ಪ್ಲಾಸ್ಟಿಕ್ಕನ್ನು ಗುಜರಿಯವರು ಕೊಂಡ್ಕೊಳ್ತಾರೆ ಅಂತ ಹೇಳಿದ್ರೆ, ಪುನಃ ಎರಕ ಹೊಯ್ಯಬಹುದಾದ ಪ್ಲಾಸ್ಟಿಕ್ ಅಂತ ಹೇಳಿದರೆ ಯಾವುದು ಉತ್ತರ ಮಕ್ಕಳೇ? ಉತ್ತರ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ಉತ್ತರವನ್ನು ನಿಮಗೂ ಸಹ ಗೊತ್ತಿದೆ, ಥರ್ಮೋ ಪ್ಲಾಸ್ಟಿಕ್ ಅನ್ನುವಂಥದ್ದು. ಮತ್ತೆ ಪುನಃ ಎರಕ ಹೊಯ್ಯಬಹುದಾದ ಪ್ಲಾಸ್ಟಿಕ್ಗಳನ್ನು ಥರ್ಮೋ ಪ್ಲಾಸ್ಟಿಕ್ಗಳು ಅಂತ ಹೇಳಿ ಕರೀತಾರೆ. ಅಗ್ನಿಶಾಮಕ ದಳದವರು ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುವಂತಹ ಪ್ಲಾಸ್ಟಿಕ್ ಯಾವುದು? ಅಗ್ನಿಶಿರೋಧಕದವರು ಅಂತ ಕೇಳಿದಾಗ ಬೆಂಕಿ ನಿರೋಧಕ ಗುಣವನ್ನು ಹೊಂದಿರುವಂತಹ ಬಟ್ಟೆ ಯಾವುದಾಗಿರುತ್ತೆ? ಮೆಲಮೈನ್. ಹಾಗಾಗಿ ಅದಕ್ಕೆ
ನೀವು ಉತ್ತರ ಏನು ಬರೀಬೇಕು? ಮೆಲಮೈನ್. PVC ಅನ್ನುವಂಥ ಪೈಪ್ಗಳನ್ನು ನೋಡಿದ್ದೀರ, ನಲ್ಲಿಯ ಪೈಪ್ಗಳೆಲ್ಲ ನೋಡಿದ್ದೀರ. ಅದರ ವಿಸ್ತೃತ ರೂಪ ಪಾಲಿವಿನೈಲ್ ಕ್ಲೋರೈಡ್ ಅನ್ನುವಂತಹದ್ದನ್ನು ಗಮನಿಸಿ. ನೆಕ್ಸ್ಟ್ ಈಗ ಇರುವಂಥದ್ದು ಒಂದು ಪದಬಂಧ. ಈ ಪದಬಂಧ ಏನಿದೆ, ಈ ಪದಬಂಧದಲ್ಲಿ ನಾವು ಏನೆಲ್ಲ ಅಂಶ ಕೊಟ್ಟಿದ್ದಾರೆ ನೋಡೋಣ. ಈಥೀನ್ ಮಾನೋಮರ್ಗಳು ಸೇರಿ ಉಂಟಾಗುವ ಪಾಲಿಮರ್. ಇಲ್ಲಿ ಮಾನೋಮರ್ ಅಂತ ಹೇಳಿದರೆ ಚಿಕ್ಕ ಘಟಕ. ಅನೇಕ ಚಿಕ್ಕ ಚಿಕ್ಕ ಈಥೀನ್ ಅಣುಗಳು ಸೇರಿದಾಗ ಏನಾಗುತ್ತೆ? ಪಾಲಿಮರ್ ಅನ್ನುವಂತಹ ಅಣು ಆಗುತ್ತೆ. ಆ ಈಥೀನ್ ಅನ್ನುವಂತಹ ಚಿಕ್ಕ ಘಟಕ ಪಾಲಿಗೆ ಸೇರಿದಾಗ ಏನಾಗುತ್ತೆ? ಅದು ಪಾಲಿಥೀನ್ ಆಗುತ್ತೆ. ಹಾಗಾಗಿ 4 ಅಕ್ಷರದ ಪದ ಪಾಲಿಥೀನ್ ಅನ್ನುವಂಥದ್ದನ್ನು ನೋಡ್ಬೋದು. ಈಥೀನ್ ಮಾನೋಮರ್ಗಳು ಸೇರಿ ಉಂಟಾಗುವ ಪಾಲಿಮರ್ ಯಾವುದಾಗಿರುತ್ತೆ? ಪಾಲಿಥೀನ್. ನೆಕ್ಸ್ಟ್, ಪರಿವರ್ತನೀಯ ಪ್ಲಾಸ್ಟಿಕ್. ಇದು 4 ಅಕ್ಷರದ್ದು. ಪರಿವರ್ತನೀಯ ಪ್ಲಾಸ್ಟಿಕ್ ಅನ್ನುವಂಥದ್ದು ಯಾವುದನ್ನು ಕರೀತಾರೆ? ಬೇಕಲೈಟ, ಮೆಲಮೈನ, ಯಾವುದನ್ನು ಕರೀತಾರೆ? ಉತ್ತರ ಗೊತ್ತೇ ಇದೆ. ಯಾವುದನ್ನು ಕರೀತಾರೆ? ಮೆಲಮೈನ್ ಅನ್ನುವಂಥದ್ದನ್ನು ಕರೀತಾರೆ. ಹಾಗಾಗಿ ಮೆಲಮೈನ್ ಅನ್ನುವಂಥದ್ದನ್ನು ವೀಕ್ಷಣೆ ಮಾಡಿದ್ದೇನೆ. ಈಗ ವಿದ್ಯಾರ್ಥಿಗಳೇ, ಗೃಹ ಕಾರ್ಯವನ್ನು ಬಳಸ್ಕೊಳ್ಳಿ. ಗೃಹ ಕಾರ್ಯಕ್ಕಿಂತ ನಂತರ ಒಂದು ಚಿಕ್ಕ ಸ್ಲೈಡನ್ನು ವೀಕ್ಷಣೆ ಮಾಡೋರಂತೆ ಮಕ್ಕಳೇ. ಮನುಷ್ಯ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ಕನ್ನು ಅವನು ತ್ಯಾಜ್ಯವನ್ನು ಎಸೆದು ಇಡೀ ಭೂಮಿಯನ್ನು ಪ್ಲಾಸ್ಟಿಕ್ ಮಯ ಮಾಡಿದ್ದಾನೆ. ಅಂದು ಅವನ ಪ್ಲಾಸ್ಟಿಕ್ ಮಯ ಇಡೀ ಭೂಮಿಯನ್ನು ಪ್ಲಾಸ್ಟಿಕ್ಕಿನಿಂದ ಸುತ್ತುವರಿಯುವಂತೆ ಮಾಡಿದಂತಹ ಮಾನವ ಈಗ ಪರಿಸರದಲ್ಲಿ ತಾನು ಪ್ಲಾಸ್ಟಿಕ್ಕನ್ನು, ಮನುಷ್ಯನಿಗೆ ಪ್ಲಾಸ್ಟಿಕ್ ಸಂಪೂರ್ಣವಾಗಿ ಆವರಿಸಿರುವಂತಹ ರೀತಿಯಲ್ಲಿ ತಾನು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕ್ಕೊಂಡು ಈ ಕೋವಿಡ್ ಟೈಮಲ್ಲಿ ಈ ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ಕಿನಿಂದ ಸುತ್ತುವರಿಯಲ್ಪಟ್ಟಿದ್ದೀವಿ. ಹಾಗಾಗಿ ಮನುಷ್ಯನಿಲ್ಲದೆ ಪರಿಸರ ಇರುತ್ತೆ, ಆದರೆ ಪರಿಸರವಿಲ್ಲದೆ ಮನುಷ್ಯ ಇರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನಾವು ಪರಿಸರಕ್ಕೆ ಹಾನಿಯಾಗುವಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರ್ದು ಅನ್ನುವಂತಹದ್ದನ್ನು ವಿಡಿಯೋದ ತುಣುಕನ್ನು, ಚಿತ್ರವನ್ನು ವೀಕ್ಷಿಸುತ್ತಾ ಅದನ್ನು ಗಮನಿಸಿ. ಈಗ ಈ ಗೃಹ ಕಾರ್ಯವನ್ನು ಬರೆದುಕೊಂಡ ನಂತರ ಆ ಚಿತ್ರವನ್ನು ವೀಕ್ಷಿಸಿ. ವಿವಿಧ ಪ್ಲಾಸ್ಟಿಕ್ ಬಾಟಲಿಗಳ ಮೇಲಿರುವ PET, CPET, PTET ಈ ಪದಗಳ ಅರ್ಥವನ್ನು ಬರೆಯಿರಿ. ಪ್ಲಾಸ್ಟಿಕ್ನಿಂದಾಗುವ ಪರಿಸರ ಮಾಲಿನ್ಯ ಕುರಿತು ಟಿಪ್ಪಣಿ ಬರೆಯಿರಿ. ಪ್ಲಾಸ್ಟಿಕ್ ಬಳಕೆಯಿಂದ ಮಣ್ಣಿನ ಮೇಲಾಗುವ ಪರಿಣಾಮ ತಿಳಿಸಿ. ನೆಕ್ಸ್ಟ್, ಕೊನೆಯ ಪ್ರಶ್ನೆ, ಮರುಚಕ್ರೀಕರಣ ಎಂದರೇನು? ಬರೆದುಕೊಳ್ತಾ ಇದ್ದೀರಲ್ವ ವಿದ್ಯಾರ್ಥಿಗಳೇ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುವ ಮೂಲಕ ಪ್ಲಾಸ್ಟಿಕ್ಕನ್ನು ಬಳಕೆಯನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಬಳಸುವುದರ ಮೂಲಕ ನಾವು ಪರಿಸರ ಸ್ನೇಹಿಯಾಗಿ ಬದುಕೋಣ ಅನ್ನುವಂತಹದ್ದನ್ನು, ಈ ಪರಿಸರಕ್ಕೆ ಯಾವುದೇ ರೀತಿಯಲ್ಲಿ ನಾವು ಹಾನಿಯನ್ನು ಉಂಟು ಮಾಡದೇ ಇರುವ ಹಾಗೆ ನಾವು ವರ್ತಿಸೋಣ ಅನ್ನುವಂತಹದ್ದನ್ನು ಈ ಚಿತ್ರದಲ್ಲಿ ವೀಕ್ಷಣೆ ಮಾಡೋದ್ರ ಮೂಲಕ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಮಕ್ಕಳು.